ಹರವೋ ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಘ್ರಿಕಮಲದ್ವಂದ್ವಂ ತಾಪತ್ರಯನಿವಾರಕಂ ಶಾಂತೇಕಪದದಂ ದೇವಂ ಸಿದ್ಧಾರೂಢಮಹಂ ಭಜೆ. ಸಿದ್ಧಾರೂಢಮಹಂ ಭಜೆ. ಸ್ವಾನುಭಾವದ ನೆಲೆಯ ನಾನೇನ ಬಲ್ಲನೈ ನೀನೆ ಒಳಪುಕ್ಕು ಏನ ನುಡಿಸಿದೊಡದನೆ ನಾನುಡಿವೆ ಗುರುವೇ ಕೃಪೆಯ. ಸದಾ ಸ್ಮರಣೀಯರಾದಂಥ ಸದ್ಗುರುಗಳ ಶ್ರೀಚರಣಗಳಲ್ಲಿ ಭಕ್ತಿ ಪುರಸ್ಸರ ಪ್ರಣಾಮಗಳನ್ನು ಸಮರ್ಪಿಸಿ ಗುರು ಸಾರ್ವಭೌಮ ಪರಮಾಚಾರ್ಯ ಪರಮಸದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಶ್ರೀಚರಣಗಳಲ್ಲಿ ಅನಂತ ವಂದನೆಗಳನ್ನು ಆಚರಿಸಿ ಯತಿಕುಲ ತಿಲಕ ಶಿವಯೋಗಿ ಸಾಮ್ರಾಟ್ ಶ್ರೀಮನ್ನಿಜಗುಣ ಶಿವಯೋಗಿ ಬರಿಯರ ಶ್ರೀಚರಣಗಳಲ್ಲಿ ಅನಂತ ನಮಸ್ಕಾರಗಳನ್ನು ಸಮರ್ಪಿಸಿ ಜಗತ್ತಿನ ಎಲ್ಲ ಮಹಾಪುರುಷರ ಅಡಿದಾವರಂಗಳಲ್ಲಿ ಅಭಿವಂದಿಸಿ ಚಿಂತನೆಯಲ್ಲಿ ಸಮಾವೇಶಗೊಂಡಂತ ಸಮಸ್ತ ಮುಮುಕ್ಷು ವೃಂದವೇ, ನಿಮಗೆಲ್ಲ ನನ್ನ ನಮನಗಳನ್ನು ಸಲ್ಲಿಸಿ ಕೈವಲ್ಯ ಪದ್ಧತಿ ಗ್ರಂಥದ ಚಿಂತನೆಯನ್ನು ಆರಂಭ ಮಾಡುವ. ಶ್ರೀಮನ್ನಿಜಗುಣ ಶಿವಯೋಗಿಗಳಿಂದ ವಿರಚಿತವಾದಂಥ ಕೈವಲ್ಯ ಪದ್ಧತಿ ಗ್ರಂಥದ ಶಿವಕಾರುಣ್ಯ ಸ್ಥಳದ 14ನೇ ಪದ, ಆ ಪದ್ಯದ 2ನೇ ನುಡಿ ಇವತ್ತು ಆರಂಭವಾಗ್ತದೆ. ಈ ಪದ್ಯದಲ್ಲಿ ಶ್ರೀಮನ್ನಿಜಗುಣ ಶಿವಯೋಗಿಗಳು ಏನನ್ನ ನಿರೂಪಣೆ ಮಾಡ್ತಾರೆ ಅಂದರೆ, ಭಕ್ತನಾದಂಥವನು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಹೇ ದೇವ, ಕಾಮಕಾಲರ ಕಾಟವನ್ನ ತಾಳಲಾರೆನು ನಾನು. ಪ್ರತಿ ಕ್ಷಣ ಕ್ಷಣಕ್ಕೂ ಕಾಮ ಕಾಡ್ತಾ ಇದ್ದಾನೆ. ಹೇಗೆ ಕಾಡ್ತಾನೆ ಅಂತಂದ್ರೆ, ಹೇಗೆ ಮೀನುಗಾರನೊಬ್ಬ ಮೀನ ಹಿಡಿಲಿಕ್ಕೆ ಹೊಂಟಂತ ಮನುಷ್ಯ ಗಾಳದ ತುದಿಗೆ ಮಾಂಸದ ತುಣುಕನ್ನ ಸವರಿ ನೀರಾಗಿ ಬಿಡ್ತಾನೆ. ಗಾಳಕ್ಕ ಮಾಂಸದ ಕಣ್ಣೆ ಹಚ್ಚಿರ್ತಾನೆ. ಮೀನ ಮಾಂಸ ಕಂಡ ಆ ಕ್ಷಣ ಆಕರ್ಷಣೆ ಆಗ್ತದೆ. ಅದು ಆ ಮಾಂಸದ ಕಣ್ಣೆಯನ್ನ ಅನುಭವಿಸ್ಬೇಕು ಅಂತ ಹೋಗುತ್ತಿರುತ್ತದೆ. ವೃದ್ಧ
ಅನುಭಾವಿ ಮೀನುಗಳು ಈಗಾಗಲೇ ಸಾಕಷ್ಟು ಸಲ ತಮ್ಮ ಕಣ್ಣೆದರಿಗೆ ತಮ್ಮ ಬಂಧು ಬಾಂಧವರು ಆ ಗಾಳಕ್ಕೆ ಸಿಕ್ಕು ಒದ್ದಾಡಿ ಒದ್ದಾಡಿ ಪ್ರಾಣ ಕಳ್ಕೊಂಡದ್ದನ್ನ ಕಣ್ಣಾರೆ ಕಂಡಂತ ವೃದ್ಧ ಅನುಭಾವಿ ಹಿರಿಯ ಮೀನ ಹೇಳ್ತದೆ, ಏ ತಮ್ಮ ಹೋಗ್ಬೇಡ ಆ ಕಡೆ. ಯಾಕ್ರಿ, ಯಾಕೆ ಹೋಗ್ಬೇಡಂತೀರಿ ಅಂತದಿದು ಯುವಕ ಮೀನು. ಹೋಗ್ಬೇಡೋ ಆ ಕಡೆ, ಅದು ಏನ್ ನಿನಗ ಆಕರ್ಷಣೀಯವಾಗಿ ಕಾಣ್ತದಲ್ಲ, ಅದರ ಹಿಂದ ನಿನ್ನ ಪ್ರಾಣ ಹೀರತಕ್ಕಂತ ಭಯಂಕರವಾದ ಮುಳ್ಳದ ಗಾಳದ ನಿನಗೆ ಬರೀ ಮಾಂಸ ಅಷ್ಟೇ ಕಾಣ್ತದೆ. ಅದ್ರ ಹಿನ್ನೆಲೆ ಒಂದು ಗಾಳದ ಮೀನದ, ಅದಕ್ಕೆ ಬಾಯಿ ಹಾಕಿದೆ ಅಂದ್ರ ನಿನಗೆ ಗಂಟಲ್ದಾಗ ಸಿಗಿಬಿಡ್ತದ. ನಿನಗೆ ಬರೀ ಮಾಂಸ ಅಷ್ಟೇ ಕಾಣ್ತದ, ಆ ಮಾಂಸದ ಹಿಂದ ಗಾಣ ಐತಿ, ಭಯಂಕರವಾದಂತ ಮುಳ್ಳದ. ಆ ಮುಳ್ಳಿಗೆ ದಾರ ಕಟ್ಟ್ಯಾರ, ಆ ದಾರ ಒಯ್ದು ಕೋಲಿಗೆ ಕಟ್ಟ್ಯಾರ. ಕೋಲಿನ ಹಿಂದ ಕೈಯದ, ಅಲ್ಲೊಬ್ಬ ಹಿಡ್ಕೊಂಡು ಕುಂತಾನ. ಅವನೊಳಗ ಆಶಾ ತುಂಬ್ಯಾದ, ನೀ ಆ ಮೀನಿಗೆ ಯಾವಾಗ ತಿಂದೇನು ಅಂತ ಕುಂತಾನ. ನೀನು ಆ ಮಾಂಸಕ್ಕೆ ಬಾಯಿ ಹಾಕೋದ ಅಷ್ಟ ತಡ ಗಾಳ ಹಾಕೊಂಡ ಕುಂತಾನ. ನಿನ್ನ ಪ್ರಾಣ ಹೇರಬೇಕಂತ ಕುಂತಾನ. ನೀನು ಗಾಳ ಹಾಕುದ ತಡ ಆತ ನಿನ್ನ ಮುಗಿಸ್ಬಿಡ್ತಾನೆ, ತಿಂದ ಹಾಕತಾನ. ಹುಷಾರೋತ್ತಮ. ಬಿಡ್ರಿ, ನೀವು ಹಿಂಗೆ ಹೇಳ್ತೀರಿ, ಎಷ್ಟು ಚಂದದ ಮಾಂಸ, ನಿಮ್ದೇನೋ ಬ್ಯಾರೆ ಗತ್ತಿದ್ದಂಗೆ ಕಾಣ್ತದ. ನಮ್ನ ಹಿಂಗೇನಾರ ವೇದಾಂತ ಹೇಳಿ ದೂರ ಕಳಿಸಿ ನೀವು ಲಪಡಾಯಿಸ್ಬೇಕಂತ ಮಾಡಿರಂತ ಕಾಣ್ತದ. ನಿಮ್ಗೆ ಗತ್ತು ನಮಗೆ ಗೊತ್ತಾಗ್ಯದ ಅಂತದಿದು ಯುವಕ ಮೀನ. ಅದು ಆಕರ್ಷಣೆ ಹಂಗೆ ಮಾತಾಡಿಸ್ತದ. ಆಕರ್ಷಣೆ ಎಂಬುದು ಬಹಳ ವಿಚಿತ್ರವಾಗಿರ್ತಕ್ಕಂಥದ್ದು. ಎಷ್ಟು ಪರಿಪರಿಯಾಗಿ ತಿಳಿಸಿ ಹೇಳಿದ್ರು ಆಕರ್ಷಣೆಯ ಮುಂದ ಅರಿವು ಸಪ್ಪಗಾಗ್ತದೆ. ಎಷ್ಟು ಹೇಳಿದ್ರು ಕಣ್ಣೆದರಿಗೆ ಕಾಣ್ತಾ ಇದ್ರು ಅರಿವಿಗೆ ಬರೋದಿಲ್ಲ. ಯುವಕ ಮೀನ ಅಂತದೆ, ನಿಮ್ದು ಬ್ಯಾರೆ ಗತ್ತದ, ನಮಗೆ ಗೊತ್ತಾಗ್ಯದ. ಏನಾರ ವೇದಾಂತ ಹೇಳಿ ನಮ್ಮನ್ನು ದೂರ ಕಳಿಸಿ ನೀವು ತಿನ್ಬೇಕಂತೀರಿ. ಇಲ್ಲೋ ತಮ್ಮ, ಅದಕ್ಕೆ ಬಾಯಿ ಹಾಕಿ. ಮೊನ್ನೆ ನನ್ನ ಮಗ ಸತ್ತಾನ, ಅದಕ್ಕೆ ಬಾಯಿ ಹಾಕಿ. ನಮ್ಮ ತಮ್ಮ ಸತ್ತಾನ, ನಾ ಅದು ಡೇಂಜರ್ ಅಂತ ಗೊತ್ತು ಮಾಡ್ಕೊಂಡಿನಿ ತಮ್ಮ, ಅದಕ್ಕೆ ನೀವು ಹೋಗಬೇಡ ಅಂತೀನಿ. ಆ ಕಡೆ ನಮ್ಗೆ ಗೊತ್ತಾಗ್ಯದ್ರಿ, ನೀವು ಯಾಕೆ ಹಿಂಗೆ ಹೇಳ್ತೀರ ಅಂತ ಗೊತ್ತಾಗ್ಯದ. ನಮ್ಮನ್ನ ಆ ಕಡೆ ಕಳಿಸಿ ನೀವು ತಿನ್ಬೇಕಂತ ಮಾಡಿರಿ. ಅವಾಗ ಹಿರಿಯ ಅನುಭಾವಿ ವೃದ್ಧ ಮೀನ ಅಂತದೆ, ಹೋಗು ಸಾಯ್, ಯಾರು ಬೇಡ ಅಂತಾರೆ. ಆಕರ್ಷಣೆಯೇ ಅಷ್ಟು ಪ್ರಬಲವಾದಂಥದ್ದು. ಯಾರು ಹೇಳಿದ್ರೂ ಕಲ್ಪನಾ ಬರೋದಿಲ್ಲ.
ಯಾವಾಗ ಬಾಯಿ ಹಾಕಿತಂತಾನ ಇವ ಕಾಯ್ಕೊಂತ ಕುಂತಿರ್ತಾನ ಮ್ಯಾಲ. ಯಾವಾಗ ಮೀನ ಹೋಗಿ ಬಾಯಿ ಹಾಕ್ತದ, ಗಂಟ್ಲದಾಗ ಗಾಳ ಸಿಕ್ಕಿ ಬಿದ್ಬಿಡ್ತದ, ಮ್ಯಾಲ ಎತ್ತ ನೋಡ್ರಿ, ಒದ್ದಾಡಿ 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 ಸಾಯ್ತದ. ಇದು ಕತೆ. ಯಾತಕ್ಕೆ ಈ ಕತೆ ಹೇಳಿದ್ದು ಅಂತಂದ್ರೆ, ಪಾಮರನಾದಂತ, ಭೋಗಿಯಾದಂತ, ವಿಷಯಾಸಕ್ತಿಯಿಂದ ಕೂಡಿರ್ತಕ್ಕಂಥ ವಿಷಯಲೋಲುಪನಾದಂಥ ಜೀವನೇ ಮೀನ. ಇಲ್ಲಿ ಕಾಮನೆಂಬುವವನೇ ಮೀನುಗಾರ. ಆ ಗಾಳಕ್ಕ ಮಾಂಸದ ತುಂಡನ್ನ ಅದಕ್ಕೆ ಹಾಗ ಸವರೆ ಮೀನ ಗಾಳ ಹಾಕ್ಲಿಕ್ಕೆ ಈತ ಮಾಂಸದ ತುಂಡನ್ನು ಸವರಿ ಬಿಟ್ಟಂಗ ಆತ ನಮ್ಮ ಮುಂದೆ ಆಮಿಷ ಮಾಂಸದ ಕಣ್ಣೆಯಂತಿರುವ, ಮಾಂಸದ ಮುದ್ದೆಯಂತಿರ್ತಕ್ಕಂಥ ಯುವತಿಯನ್ನ ಹಾಗ ನಮ್ಮ ಕಣ್ಣು ಮುಂದ ಪಸರಿಸಿ ಬಿಡ್ತಾನೆ. ಶಂಕರರು ಬಹಳ ಚಂದ ಹೇಳ್ತಾರೆ, ನಾರಿಸ್ತನಭರ ನಾಭಿನಿವೇಶಂ ದೃಷ್ಟ್ವಾ ಮಾಗಾ ಮೋಹಾವೇಶಂ. ಏನದು ತಮ್ಮ, ಯಾವುದಕ್ಕೆ ಚಂದ ಅಂತೀಯಲ್ಲ, ಮಾಂಸದ ಮುದ್ದೆ ಬಿಟ್ರೆ ಇನ್ನೇನದ ಅಂದ್ರವರು. ಆದರೆ ವಿಷಯಲೋಲುಪನಾದಂಥ ಪಾಮರನಾದಂಥ ಜೀವನಿಗೆ ಅನುಭಾವಿಗಳು, ಮಹಾತ್ಮರು, ಸತ್ಪುರುಷರು ತಿಳಿಯಾಗಿ ಎಷ್ಟು ಹೇಳಿದ್ರು ಕೂಡ ಅವನಿಗೆ ಕಲ್ಪನಾ ಬರೋದಿಲ್ಲ. ಆಕರ್ಷಿತನಾಗ್ತಾನೆ, ಬಲಿಯೊಳಗೆ ಬೀಳ್ತಾನೆ. ಗಂಟಲದ ಗಾಳ ಸಿಗಿಬಿಡ್ತದೆ. ಗಂಟಲದ ಗಾಳ ಅಂದ್ರೆ ದುಃಖ, ಭಯಂಕರ ದುಃಖ ತುಂಬದ. ಇಲ್ಲಿ ಗಾಳ ಅಂದ್ರೆ ಚುಚ್ಚುವ ಮಳಿ ಅಂತಂದ್ರೆ ಅದು ದುಃಖ, ಭಯಂಕರವಾದ ದುಃಖವೆಂಬತಕ್ಕಂಥ ಗಾಳಕ್ಕ ಮೀನು ತನ್ನ ಕುತ್ತಿಗೆಯನ್ನು ತಾನೇ ಒಡ್ಡಿಕೊಂಡ ಹಾಗೆ ಈ ಜೀವನ ಕೂಡ ಆಕರ್ಷಿತನಾಗಿ ಭಯಂಕರವೆಂಬ ದುಃಖದ ಮುಳ್ಳಿಗೆ ತನ್ನನ್ನು ತಾನೇ ಒಡ್ಡಿಕೊಳ್ಳುತ್ತಾನೆ. ಬಾ 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 ಸಿಗ್ಬಿದ್ದಿ, ಬಾ ಚಲೋ ಆಯ್ತು ಬಾ ಅಂತ ಹೇಳಿದ್ರೆ ಹೇಳಿತಾನಂತ ಕಾಮ ಅಂಬತಕ್ಕಂಥವು. ದೇವ ಈ ರೀತಿಯಾಗಿ ನನಗೆ ಕಾಮ ಕಾಡ್ತಾ ಇದ್ದಾನೆ. ಹಿಂದಿನ ನುಡಿಯಲ್ಲಿ ಹೇಳ್ಕೊಂಡು ಬಂದಿದ್ದನು. ಕಾಮ ಕಾಡುವ ರೀತಿಯನ್ನ ಹಿಂದಿನ ನುಡಿಯಲ್ಲಿ ಹೇಳಿಕೊಂಡು ಬಂದು ಈಗ ಈ ನುಡಿಯಿಂದ ಕಾಲ ಹೇಗೆ ಕಾಡ್ತಾನೆ. ಕಾಲ ಅಂದ್ರೆ ಯಮ, ಮೃತ್ಯುದೇವತೆ. ಅವನು ಕಾಡುವ ರೀತಿಯನ್ನ ಈ ನುಡಿಯಿಂದ 14ನೇ ಪದ್ಯದ 2ನೇ ನುಡಿಯಿಂದ ಬಾಳ್ ಸೊಗಸಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ. ತನುವನಂಜಿಸಲು ರೋಗದ ಬೇಸಿಗೆಯ ಬಿಸಿಲುವನು ಮುನ್ನದಾಳಿಯಿಂ ಕಾಡಿ ಘನ ಬಾಧೆಯೊಡಗೂಡಿ ಸತಿಸುತರ ನೋಡೆ ಮುನಿದು ಪಾಶವನು ಬೀರಿ ಕಾಲನೂ ಅನುಗೆಡಿಸುತ್ತಿಹನು ಸಾರಿ ಪೇಳಿದನು ಶಿವ ನಿಜವ ತೋರಿ ಎನ್ನ ನೋಡಿ ಸಲಹಯ್ಯ, ಎನ್ನ ನೋಡಿ ಸಲಹೆಯ, ನನ್ನನ್ನ ಕೃಪಾದೃಷ್ಟಿಯಿಂದ ನೋಡಿ ಸಲಹೆಯ, ರಕ್ಷಿಸಯ್ಯ ರಕ್ಷಿಸಯ್ಯ, ಹೇ ಪರಮಾತ್ಮ, ದೇವಾ ದೇವ ನನ್ನ ಕಾಪಾಡು 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 ಬಿಡ್ಕೊಂಡ್ರೆ. ಕಾಲ ಹೆಂಗ್ ಕಾಡ್ತಾನ? ಕಾಲ ಅಂದ್ರೆ ಯಮ. ಸಮಯಕ್ಕೆ ಕಾಲ ಯಮ ಅಂತ ಅದನ್ನ ಸಿಂಬಲೈಸ್ ಮಾಡಿದ್ರು. ಯಮ ಅಂತಂದ್ರೆ
ಆಯುಷ್ಯ ಮುಗಿಯುವುದು, ಕಾಲ ಗತಿಸುವುದು. ಆ ಕಾಲ ಕಳೆದ ತತ್ಕ್ಷಣ ಕಾಲನ ಬಾಯಿಯೊಳಗೆ ಸಿಕ್ಕು ಬರೀ ಮನುಷ್ಯ ಅಷ್ಟೇ ಅಲ್ಲ, ಯಾವುದಕ್ಕೆ ಶಾಶ್ವತ ಅಂತೀವಲ್ಲ ಎಲ್ಲವೂ ಕಾಲನ ಬಾಯಿಯೊಳಗೆ ತುತ್ತಾಗತಕ್ಕಂಥವುಗಳೇ. ಅಂದರೆ ಕಾಲ ಕಳೆದಂಗೆ, ಕಾಲ ಗತಿಸಿದಂಗೆ, ಸಮಯ ಕಳೆದಂಗೆ ಎಲ್ಲವೂ ಚೇಂಜ್ ಆಗ್ತದೆ, ಅವು ನಷ್ಟವಾಗ್ತವೆ ಅಂತ ಹೇಳುವುದನ್ನು ಯಮನ ಪ್ರತಿರೂಪವನ್ನು ಮಾಡಿ ನಮಗೆ ಭಾಳ ಚಂದ ವರ್ಣನೆ ಮಾಡ್ತಾ ಇದ್ದಾರೆ ಅಷ್ಟೇ. ಈ ಕಾಲ ಅಂಬತಕ್ಕಂಥವನು ತಾನು ಬರುವ ಮುನ್ನ ರೋಗಾದಿಗಳನ್ನು ಕಳಿಸಿಕೊಡ್ತಾನಂತ. ಯಾತಕ್ಕೆ ರೋಗಾದಿಗಳನ್ನು ಕಳಿಸ್ತಾನಂತ ಅದನ್ನು ಬಹಳ ಚಂದ ಹೇಳಿದ. ತನುವನು ಅಂಜಿಸಲು, ಶರೀರವನ್ನು ಹೆದರಿಸಲು, ಭಯಪಡಿಸಲು ರೋಗದ ದಾಳಿ ಮಾಡ್ತಾನಂತ. ಮೊದಲ ಎದ್ರ ದಾಳಿ? ರೋಗದ ದಾಳಿ ಮಾಡ್ತಾನಂತ. ರೋಗದ ದಾಳಿ ಹಿಂಕಾಡಿ, ರೋಗದ ದಾಳಿ. ಆ ರೋಗಗಳನ್ನು ವರ್ಣನೆ ಮಾಡ್ತಾ ಇದ್ದಾರ. ಆ ರೋಗ ಹೇಗಿರುವಂತ ರೋಗ? ರೋಗದ ಬೇಸಿಗೆಯ ಬಿಸಿಲುವನು. ಬೇಸಿಗೆಯ ಬಿಸಿಲು ಹೆಂಗ ತಾಪ ಕೊಡ್ತದ ನೋಡಿ. ಮೇ ತಿಂಗಳದ ಮಧ್ಯಾಹ್ನದ ಬಿಸಿಲ, ಮನ್ಯಾಗಿರ್ತೀರಿ, ತಣ್ಣಗಿರ್ತೀರಿ, ಎಸಿ ಒಳಗಿರ್ತೀರಿ, ನಿಮಗೆ ಅದ್ರ ತಾಪ ಗೊತ್ತಾಗಿರಂಗಿಲ್ಲ. ಆ ಬಿಸಿಲ ಮಧ್ಯದಲ್ಲಿ ನಿಂತವನು ಒಮ್ಮೆ ಮಾತಾಡಿಸಿ ನೋಡಬೇಕು. ಅವನಿಗೆ ನಿರಾಶ್ರಿತನಾಗಿದ್ದಾನೆ, ಮನಿ ಇಲ್ಲ, ಗಿಡದ ನೆರಳು ಸಹಿತಿಲ್ಲ, ಬಿಸಿಲಾಗ ನಿಂತ್ಕೊಂಡಾನ ಅಂತ ತಿಳ್ಕೊಳ್ಳಿ. ಉರಿ 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 ಮಧ್ಯದ ಬಿಸಿಲಿನಲ್ಲಿ ನಿಂತ್ಕೊಂಡ ಎಂಥ ತಾಪವನ್ನು ಅನುಭವಿಸ್ತಾನಲ್ಲ, ಅದಕ್ಕೆ ರೋಗದ ಬೇಸಿಗೆಯ ಬಿಸಿಲುವನು. ಬೇಸಿಗೆ ಬಿಸಿಲಿನಂಗೆ ತಾಪ ಕೊಡ್ತಕ್ಕಂಥ ರೋಗ, ಜ್ವರ ಮೊದಲಾದ ರೋಗ, ಅವ್ರ ರೋಗಗಳು ಹೆಂಗೆ ತಾಪ ಕೊಡ್ತಾವ ಅನ್ನೋದನ್ನು ನಾನು ವಿಸ್ತಾರವಾಗಿ ವರ್ಣನೆ ಮಾಡ್ತೀನಿ. ಆಮೇಲೆ ಸುಮ್ಮನೆ ಮೊದಲು ಶಬ್ದಶಾಸ್ತ್ರವನ್ನು ನೋಡೋಣ. ಬಿಸಿಲಿನ ರೋಗದ ಬೇಸಿಗೆ ಬಿಸಿಲಿನಂಗ ತಾಪದ ರೋಗದ ತಾಪದಿಂದ ಮುನ್ನ ದಾಳಿ ಕಾಡಿ. ಮುನ್ನ ಅಂದ್ರೆ ಮುಂಚೆ, ಮೊದಲು, ತಾನು ಬರೋದಕ್ಕಿಂತ ಮೊದಲು ಅಂತಂದಂಗ ಮೊದಲೇ ದಾಳಿ, ಅವುಗಳಿಂದ ದಾಳಿ ಮಾಡ್ತಾನಂತ. ಮೊದಲ ರೋಗಾದಿಗಳನ್ನ ಬಿಟ್ಟು ನಮ್ಮ ಶರೀರದ ಮ್ಯಾಲ ಶರೀರವನ್ನು ಅಂಜಿಸ್ಲಿಕ್ಕೆ, ಭಯಪಡಿಸ್ಲಿಕ್ಕೆ ಮೊದಲು ಬರೋದಕ್ಕಿಂತ ಮೊದಲ ರೋಗಾದಿಗಳನ್ನು ಕಳಿಸ್ತಾನಂತ. ಆ ರೋಗಾದಿಗಳಿಂದ ದಾಳಿಯನ್ನು ಮಾಡ್ತಾನೆ, ಅಟ್ಯಾಕ್ ಮಾಡ್ತಾನಂತ. ದಾಳಿ ಮಾಡೋದಂದ್ರೇನು? ಅಟ್ಯಾಕ್ ಮಾಡೋದು. ಕನ್ನಡದಾಗ ಏನು ಹೇಳ್ಬೇಕು ಅದಕ್ಕೆ? ಮುತ್ತಿಗೆ ಹಾಕುವುದು. ರೋಗಾದಿಗಳ ಒಂದು ಮೊದಲ ಮುತ್ತಿಗೆ ಹಾಕ್ತಾವಂತ. ಮೃತ್ಯು ಬರೋದಕ್ಕಿಂತ ಮೊದಲ ರೋಗಾದಿಗಳ ದಾಳಿಯಿಂದ ಅವುಗಳ ಮೂಲಕ ದಾಳಿ ಮಾಡ್ತಾನಂತ. ಅವುಗಳಿಂದ ಮುತ್ತಿ ಕಾಡಿ ಅವು ಕಾಡ್ತಾವ. ಅವು ಕಾಡುವ ಹೊತ್ನಾಗ ಘನಬಾಧೆಯೊಡಗೂಡಿ ರೋಗಗಳು ಬಂದು ಭಯಂಕರ ಬಾಧೆಯನ್ನು ಉಂಟು ಮಾಡಿ, ನಾನು ಅವುಗಳಿಂದ ಕೂಡಿಕೊಂಡಿರುವಾಗ ಘನಬಾಧೆಯೊಡಗೂಡಿ ಭಯಂಕರವಾದಂಥ ತಾಪದಿಂದ ಕೂಡಿಕೊಂಡು ನಾನಿರುವಾಗ ಭಯಂಕರ ರೋಗಗಳು ನನಗೆ ತಾಪ ಕೊಡ್ತಾ ಇರುವಂಥ ಪ್ರಸಂಗದೊಳಗ, ಅಂತ ಪ್ರಸಂಗದಲ್ಲಿ ಅಸಹಾಯಕನಾಗಿ ಹಿಂಗೆ ಹೊರಸಿನ ಮ್ಯಾಗ ಬಿದ್ದಿರ್ತೀನ, ಬೆಡ್ ಮ್ಯಾಗ ಬಿದ್ದಿರ್ತೀನ, ಭಯಂಕರ ತಾಪ ಆಗ್ತಿರ್ತದ, ತ್ರಾಸ ಆಗ್ತಿರ್ತದ. ಅವಾಗ ಈ ತಾಪ ಜರ ಕಡಿಮೆ ಮಾಡ್ಯಾರೇನು ಇವ್ರಂತ ಸತಿಸುತ್ತಾರ ನೋಡೇ. ಹೆಂಡ್ರ ಮಕ್ಕಳನ್ನ ನಾನು ನೋಡಿದ ಕೂಡಲೇ ಅವ್ರು ಹಿಂಗೆ ನೋಡೋದ ತಡ ಎಷ್ಟು ಸಿಟ್ಟು ಮಾಡ್ತಾನೆ ನನ್ನ ಮ್ಯಾಗ. ಕಾಲ ಯಮ ಮುನಿದೋ ಸಿಟ್ಟು ಮಾಡಿ ಪಾಶವನ್ನು ಬೀರಿ ಅವಾಗ ಹಿಂಗೆ ಹಗ್ಗ ಹಾಕಿ ಆ ಉರುಳು ಬೀಳುವಂಗ ಒಗಿತಾನೆ. ಬೀರಿ ಅಂತಂದ್ರೇನು? ಉರುಳು ಬೀಳುವಂಗ ಒಗಿಯೋದು. ಅದನ್ನು ಪಾಶವನ್ನು, ಹಗ್ಗವನ್ನು, ಬೀರಿ ಅಂದರೆ ಅದು ಉರುಳು ಬೀಳುವಂಗ ಹಿಂಗೆ ಒಗೆದು
ಕಾಲನು ಈ ಯಮನು ಅನುಗಡಿಸುತ್ತಿಹನು, ನನಗೆ ಕಷ್ಟ ಕೊಡ್ಲಾಕತ್ಯಾನ, ತಾಪ ಕೊಡ್ಲಾಕತ್ಯಾನ, ಭಯಂಕರ ತ್ರಾಸ ಕೊಡ್ಲಾಕತ್ಯಾನ. ಸಾರಿ ಪೇಳಿದೆನು, ನಿನಗಿದನ್ನು ಕೂಗಿ ಕೂಗಿ ಹೇಳ್ತಾ ಇದ್ದೇನೆ. ಸಾರಿ ಪೇಳಿದನು ಅಂದ್ರೆ ನಿನಗೆ ಕೂಗಿ ಕೂಗಿ ಡಂಗ್ರಾ ಸಾರು ಅಂತಾರಲ್ಲ ಹಂಗ ನಾನು ಕೂಗಿ ಕೂಗಿ ಪೇಳಿದೆನು, ಹೇಳಿದೆನು. ಹೇ ಶಿವ, ಇವನು ಶವ ಮಾಡೋದಕ್ಕಿಂತಲ ಮಾಡುವ ಮುನ್ನ ಹೇ ಶಿವ ನಿಜವ ತೋರಿ, ನಿನ್ನ ಸ್ವರೂಪವನ್ನ ತೋರಿ, ಎನ್ನ ಸಲಹೆಯ, ಎನ್ನ ನೋಡಿ ಸಲಹೆಯ, ನನ್ನನ್ನ ಕೃಪಾದೃಷ್ಟಿಯನ್ನು ಬೀರಿ ನನ್ನನ್ನು ಕಾಪಾಡು ಅಂತ ಕೇಳ್ಕೊಂಡ್ರು. ಪದಶಾರ್ಥವನ್ನ ನಾವು ನೋಡ್ಕೊಂಡು ಬಂದೆವು. ಜೋರು ವಿಶೇಷ ವ್ಯಾಖ್ಯಾನವನ್ನು ನೋಡುವ. ಏನು ವಿಶೇಷ ವ್ಯಾಖ್ಯಾನ ಮಾಡಬೇಕಾದದ್ದೇನಪ್ಪ ಇಲ್ಲಿ ಅಂತ ಕೇಳಿದ್ರೆ, ಮೊದಲನೇದು ಒಂದು ಕಲ್ಪನಾ ನಮಗಿರಬೇಕು. ಮೃತ್ಯು ನಮ್ಮನ್ನ ಮುತ್ತಿಗೆ ಹಾಕುತ್ತದೆ. ಮೃತ್ಯು ಮುತ್ತಿಗೆ ಹಾಕ್ತದೆ, ಒಂದು ದಿವಸ ಅಟ್ಯಾಕ್ ಮಾಡ್ತದೆ. ನಾವು ಮೈ ಮರೆತು ಕುಂತೀವಿ, ಕಲ್ಪನೆ ಇಲ್ಲ ನಮಗೆ. ಯಾರಿಗೆ ಶಿವಭಕ್ತಿ ಜಾಗೃತ ಆಗ್ತದಂತ ಕೇಳಿದರೆ, ಯಾರು ಶಿವನೆಡೆಗೆ ಸಾಗಬೇಕು, ಶಿವಪಾದವನ್ನು ಹಿಡಿಬೇಕು, ಶಿವನನ್ನು ಆಶ್ರಯಿಸಬೇಕು, ಪರಮಾತ್ಮನನ್ನು ಆಶ್ರಯಿಸಬೇಕೆಂಬ ಭಾವನೆ ಜಾಗೃತ ಆಗ್ತದಂತ ಕೇಳಿದ್ರೆ, ಮೃತ್ಯು ನನಗೆ ಕಾಡ್ತದ ಎಂಬ ಕಲ್ಪನಾ ಮೊದಲ ಅವನ ತಲೆಯಾಗಿರ್ಬೇಕು. ಮೃತ್ಯು ಅಟ್ಯಾಕ್ ಮಾಡ್ತಾರೆ, ನೆನಪೇ ಇಲ್ಲ. ಹಾಗಾಗಿ ಇವನಿಗೆ ಶಿವನ ನೆನಪೇ ಆಗ್ತಾ ಇಲ್ಲ. ಶಿವನ ನೆನಪ, ದೇವನ ನೆನಪ, ಮೃತ್ಯುಂಜಯನ ನೆನಪು ಯಾರಿಗಾಗ್ತಂದ್ರೆ ಮೃತ್ಯು ತಲೆಯಾಗಿ ಸುಳಿಬೇಕು. ಯಾವತ್ತೂ ಮೃತ್ಯು ಕುತ್ತಿಗೆ ಹಿಡ್ಕೊಂಡೇ ಕುಂತದಂತ ಕಲ್ಪನಾ ಮಾಡ್ಕೋಬೇಕು. ಹಂಗೆ ನೋಡಿದ್ರೆ ಅದು ಕುತ್ತಿಗೆ ಹಿಡ್ಕೊಂಡೇ ಕುಂತದ. ಯಾವಾಗ ಕುತ್ತಿಗೆ ಸಿಗುತ್ತದ ಗೊತ್ತಿಲ್ಲ. ಗೃಹೀತ ಇವ ಕೇಶೇಶು ಮೃತ್ಯುನಾ ಧರ್ಮಮಾಚರಿ. ಏನ್ ಚಂದ ಬಲ್ಲವರು ಹೇಳಿದರು. ನಿನ್ನ ತಲೆಯಾಗಿರ್ಲಿ, ಇದು ಯಾವತ್ತೂ ತಲೆಯಾಗಿರ್ಲಿ. ನಮ್ಮ ಜುಟ್ಲ, ಈ ನಮ್ಮ ಜುಟ್ಲ ಒಬ್ಬ ಅಂದ, ಕೂದಲ ಇದ್ರೆ ಹಿಡ್ಕೋಬೇಕಾರ, ನಾ ಬೋಳ್ಸ್ಕೊಂತೀನಿ, ಬೋಳ್ಸ್ಕೊಂಡು ಹಿಡಿತಾನ. ಅವನು ಜುಟ್ಲ ನಮ್ಮ ಕೈಯಾಗೈತಿ, ಕತ್ತಿ ಹಿರ್ದ ನಿಂತಾನೆ. ಯಾವಾಗ ಕಟ್ ಮಾಡ್ತಾನ ಗೊತ್ತಿಲ್ಲ. ಗೃಹೀತ ಇವ ಕೇಶೇಶು ಮೃತ್ಯುನಾ. ಮೃತ್ಯು ಯಾವಾಗ ಚಂಡ್ ಕಡಿತದ ಗೊತ್ತಿಲ್ಲಪ್ಪ. ಸಾಯಬಾರ್ದಂತ ಮಾಡಿದಿ, ಎಷ್ಟು ಮಂದಿ ಸಾಯಬಾರ್ದಂತ ಹೇಳಿ ಏನೇನು ಪ್ರಯತ್ನ ಮಾಡಿದ್ರು, ಮೃತ್ಯುವಿನಿಂದ ತಪ್ಪಿಸಿಕೊಳ್ಳಾಕ ಎಷ್ಟು ಪ್ರಯತ್ನ ಮಾಡಿದ್ರು, ಯಾರ ಪ್ರಯತ್ನ ಸಫಲ ಆಗ್ಯದ? ಆತ ವಜ್ರದೇಹಿಯಾಗಿದ್ದ. ಯಾರು? ಚಾಮರಸ. ಚಾಮರಸ ಹೇಳ್ತಾನೆ, ಆತನ ಬಹಳ ಅದ್ಭುತವಾಗಿರ್ತಕ್ಕಂಥ ಕೃತಿ ಚಾಮರಸನ ಕೃತಿ ಐತಲ್ರಿ, ಪ್ರಭುಲಿಂಗ ಲೀಲೆ. ಪ್ರಭುಲಿಂಗ ಲೀಲೆ ಬಹಳ ಅದ್ಭುತವಾಗಿರ್ತಕ್ಕಂಥ ಕೃತಿ. ಅದ್ರೊಳಗ ಬಹಳ ಚಂದ ಹೇಳ್ತಾನ ಅವನು. ಒಮ್ಮೆ
ಅಲ್ಲಮರು ಶ್ರೀಶೈಲಕ್ಕೆ ಹೋಗಿರ್ತಾರೆ. 2 ಸಲ ಶ್ರೀಶೈಲಕ್ಕೆ ಹೋಗ್ಯಾರ ಅವರು. ಕಲ್ಯಾಣಕ್ಕೆ ಬರೋದಕ್ಕಿಂತ ಮೊದಲು ಒಮ್ಮೆ ಶ್ರೀಶೈಲಕ್ಕೆ ಹೋಗಿದ್ದಾರೆ. ಮತ್ತೆ ಕಲ್ಯಾಣಕ್ಕೆ ಬಂದಾದ ಮೇಲೆ ಕೊನೆಗೆ ಅವರು ತಮ್ಮ ಕೊನೆಯ ದಿನಮಾನಗಳನ್ನು ಕಳೆದದ್ದು ಕಲ್ಯಾಣದಲ್ಲಿ. ಕಲ್ಯಾಣಕ್ಕೆ ಹೋದಾಗ ಅಲ್ಲೊಬ್ಬ ಸಿದ್ಧಪುರುಷ ಅವರಿಗೆ ಭೇಟಿಯಾಗ್ತಾನ. ಗೋರಖ್ನಾಥ್ ಅಂತ ಮಹಾಸಿದ್ಧ ಪುರುಷ. ನೀವು ಉತ್ತರ ಭಾರತಕ್ಕೆ ಹೋದರೆ ಅವರ ಪವಿತ್ರವಾದಂಥ ಕ್ಷೇತ್ರವನ್ನು ನಾವು ಕಾಣ್ತೀವಿ. ಬಹಳ ಪ್ರಸಿದ್ಧವಾಗಿರತಕ್ಕಂಥ ಕ್ಷೇತ್ರ. ಯೋಗಿ ಆದಿತ್ಯನಾಥರು ಅದಕ್ಕೆ ಓನರ್, ಮಾಲಕರು ಅವರೇ ಪೀಠಾಧಿಪತಿಗಳು. ಮಹಾನ್ ಸಿದ್ಧ ಪುರುಷ. ಕಾಯವನ್ನು ವಜ್ರ ಮಾಡ್ಕೊಂಡಿದ್ನಂತ. ಕಾಯವನ್ನು ವಜ್ರ ಮಾಡ್ಕೊಂಡಿದ್ದ. ವಜ್ರ ಅಂದ್ರೆ ಗೊತ್ತಾ? ಎಲ್ಲವನ್ನ ಕತ್ತರಿಸಬಹುದು, ವಜ್ರ ಕತ್ತರಿಸೋದು ಬಹಳ ಕಷ್ಟ ಐತಿ. ಅತ್ಯಂತ ಕಠಿಣವಾಗಿರ್ತಾವ. ವಜ್ರಾದಪಿ ಕಠೋರಾಣಿ ಅಂತ ಅದಕ್ಕೆ ಅಂದದ್ದು. ಮೃದುನಿ ಕುಸುಮಾದಪಿ. ಮೃದುವಿಗೆ ಉದಾಹರಣೆ ಕುಸುಮ. ಪುಷ್ಪ ಬಹಳ ಮೃದು ಯಾವಾಗಲೂ. ವಜ್ರಾದಪಿ ಕಠೋರಾಣಿ ಅಂತ. ಕಠಿಣ ಎಂಬುದಕ್ಕೆ ಉಪಮೆ ಆಗತಕ್ಕಂಥದ್ದು ಯಾವುದಂದ್ರ ವಜ್ರವನ್ನ ಭೇದಿಸಲಾಗದು. ಅಂಥ ವಜ್ರಮಯವಾದಂಥ ಶರೀರ ಮಾಡ್ಕೊಂಡಿದ್ನಂತ. ಸಾಯಬಾರ್ದಂತನ ವಜ್ರಮಯ ಶರೀರ ಮಾಡ್ಕೊಂಡಿದ್ದ. ಬಹಳ ಚಂದ ಪ್ರಸಂಗ ಬರ್ತದೆ. ಗೋರಖ್ ಅಲ್ಲಮರನ್ನು ಕಂಡು, ಇವರ ತೇಜಸ್ಸನ್ನ ಕಂಡು ಓಜಸ್ಸಿಗೆ ಮರುಳಾಗಿ, ಯಾರು ನೀನು ಅಂತ ಕೇಳ್ದ. ನೀನ್ಯಾರೆಂದು ನೀನು ತಿಳಿದರೆ ನೀನು ಯಾರಾಗಿರುವೆಯೋ ನಾನು ಅವನೇ ಆಗಿರುವೆ. ಅವೆಲ್ಲ ವೇದಾಂತ ಬೇಡ. ಏನೋ ಸಾಧನ ಮಾಡ್ದಂಗೆ ಕಾಣ್ತಿದ್ದಿ. ಏನು ಸಾಧನ ಮಾಡಿದೆ? ಏನು ಸಾಧನ ಮಾಡೋದೈತಿ? ಹಸಿವಾದಾಗ ಉಣೋದೈತಿ, ಬಿಸಿಲಾತ ನೆಳಿ ಕುಂದ್ರದೈತಿ, ಆರಾಮಿರೋದೈತಿ. ಆರಾಮಿರ್ಲಕ್ಕ ತಾಲೀಮ್ ಮಾಡೋ ಹರ್ಕತ ಇಲ್ಲ. ಸುಮ್ಮನಿರುವುದೇ ಸಾಧನ. ನೀ ಭಾರಿ ತಾಲೀಮ್ ಮಾಡ್ದಂಗೆ ಕಾಣ್ತಿದಿ ಅಂದ ಅಲ್ಲಮ್ಮ. ಈ ಶರೀರ ಗಟ್ಟಿ ಮಾಡ್ಲಾಕ ನಾ ಎಷ್ಟು ತಾಲೀಮ್ ಮಾಡೀನಿ ಗೊತ್ತದ? ನಾವು ಕುಸ್ತಾನ ಮಾಡಿದಿ ಅಂದ. ತಾಲೀಮ್ ಮಾಡಿದೀನಿ ಗಟ್ಟಿ ಮಾಡ್ಲಾಕ. ಭಯಂಕರ ಮಾಡಿ. ಏನ್ ಮಾಡಿದ ಅಂತದ? ಎಂಥ ಸಾಧನ ಮಾಡೀನಿ. ಸಿಕ್ಸ್ ಪ್ಯಾಕ್ ಮಾಡೀನಿ. ಈಗೆಲ್ಲ ಈ ಬಾಡಿ ಬಿಲ್ಡರ್ಸ್ಗಳು ಏನ್ ಮಾಡ್ತಾರೆ? 6 ಪ್ಯಾಕ್ ಮಾಡ್ತಾರಲ್ಲ. 6 ಪ್ಯಾಕ್ ಮಾಡೀನಿ. ಐ ಆಮ್ ಎ ಬಾಡಿ ಬಿಲ್ಡರ್ ಅನ್ನೋ. ಅವ್ನು ಇಂಗ್ಲೀಷ್ ಬರ್ತಿದ್ದಿಲ್ಲ, ನಾ ಸುಮ್ಮ ಹೊಂದಾಣಿಕೆ ಮಾಡ್ಕೊಂಡು ಹೇಳ್ತಾ ಇದ್ದೀನಿ. ಐ ಆಮ್ ಎ ಬಾಡಿ ಬಿಲ್ಡರ್ ಅನ್ನೋ. ನಾನು ಬಾಡಿ ಬಿಲ್ಡರ್ ಅದೀನಿ. ಹೆಂಗ್ ಬಿಲ್ಡಪ್ ಆಗ್ಯದಿದು ಈ ಬಾಡಿ. ಇಟ್ ಇಸ್ ವೆರಿ ಸ್ಟ್ರಾಂಗ್ ಅನ್ನೋ. ಭಯಂಕರ ಸ್ಟ್ರಾಂಗ್ ಐತಿ. ಅಂತ ಸ್ಟ್ರಾಂಗ್ ಐತಿ? ಬಾರೇ ಸ್ಟ್ರಾಂಗ್ ಐತಿ. ತೋರ್ಸ್ಲಾಕ ಇಟ್ಕೊಂಡಿದ್ ನಾವು ಯಾರಿಗೆ ಗೊತ್ತೇನ್ರಿ? ಜೋಳಿಗೆ ಕತ್ತಿ ಇಟ್ಕೊಂಡಿದ್ ನೋಡು. ಜೋಗಿ ಸಿದ್ಧ ಇವನ್ಗೆ ಹಾಕ್ಬೇಕು ಖಡ್ಗ ಇಟ್ಕೊಂಡಿದ್ದ. ಇಂಥವ್ರು ಕಂಡು ಕೂಡ ತೋರ್ಸ ನಾ ಹೆಂಗ್ ಸಾಧನ ಮಾಡಿ ನೋಡು, ಬಾಡಿ ಹೆಂಗ್ ಬಿಲ್ಡಪ್ ಮಾಡಿ ನೋಡ್ರಿ ಒಂದಿಷ್ಟು ಅಂತ ತೋರ್ಸ್ಬೇಕಂತ ಇಟ್ಕೊಂಡಿದ್ದಾನೆ. ಯಾರಿಗೂ ಜೋಳಿಗೆ ಖಡ್ಗ ಕೊಟ್ಟ ಅಲ್ಲಮರಿಗೆ ಹೊಡಿಯ. ಗಾಯ ಆದ್ರೆ ಹೆಂಗೋ ಅಂದ್ರು ಹೊಡಿ. ಅಲ್ಲಿ ಇಲ್ಲಿ ಹೊಡಿಬೇಡ, ಹೊಡಿ. ಕುತಿ ಕತ್ತರಿಸಿದ್ರೆ ಹೆಂಗ? ಹೊಡಿಯಾರ
ಸುಮ್ಮನೆ ಸಾಯ್ಬೇಡು, ಭಾಳ ಹದನೈತಿದು ಅಂದ ಮಜಾ ಮಾಡಿ ಹಾಕ್ತಾರೆ ಇವರು. ಅಲ್ಲ ಏನಂತ ಹೊಡೆದ್ರೆ ಇವು ನೋಡಾಕ್ ಕುಂತ್ರು ಅದ್ರ ಕಾಲು ಕತ್ತರ್ಸೋಂಗೈತಿ, ಇಷ್ಟು ಹದನೈತಿ. ಮತ್ತೆ ನಾನು ಮರ್ಡರ್ ಮಾಡಿದವ್ರನ್ನ ಮರ್ಡರ್ ಮಾಡ್ಬೇಕಂತಿದ್ದೆ ನನಗೆ. ಹೊಡಿ ಹೊಡಿ ಹೊಡಿ, ಭಾಳ ಹದನಿತ್ತದು ಕಡ್ಗ. ಇವನು ಬೇಕಂತ ಹೊಡೆದ, ಗೊತ್ತಿತ್ತು ಇವು ಮಹಾಸಿದ್ಧ ಕುಲ ಚಕ್ರವರ್ತಿ ಅಲ್ಲವ, ಇವು ಗೊತ್ತಿಲ್ಲದು ಯಾವುದು, ಇವು ಏನು ಮಾಡಿ ಅನ್ನೋದೆಲ್ಲ ಗೊತ್ತಿತ್ತು. ಹೊಡೆದ ಕಟ್ ಅಲ್ಲಾಕತ್ತ, ಹೊಡಿ ಹೊಡಿ ಹೊಡಿ, ಕುತಿ ಹೊಡಿ, ಹೊಟ್ಟಿ ಹೊಡಿ, ಹೊಟ್ಟಕ್ತೀವಿ ಅನ್ನೋ. ಎಲ್ಲಿನೂ ನೋಡವಲ್ದದು, ಕಟ್ ಅಂತ ಹಿಂಗೆ ಗಗೈಸಿನಾಗ್ತಾ ಇದ್ದಾನ ಹೊಡೆದಂಗೆ ಕಟ್ ಅಂತ ಹೊಡೆದು ಅಲ್ಲಮ್ಮ ಏನು ಗಟ್ಟಿ ಮಾಡ್ಕೊಂಡಿವಪ್ಪ ಶರೀರ. ನಾ ಇಂಥವ್ರು ನೋಡಿದ್ದಿಲ್ಲಪ್ಪ, ಭಾರಿ ಗಟ್ಟಾಗ ನಿನ್ನ ಶರೀರ. ವಜ್ರದೇಹಿ ಅನ್ನಂತ. ನಾನು ವಜ್ರದೇಹಿ. ವಜ್ರದೇಹಿ, ನೀ ವಜ್ರದೇಹಿ, ನಾ ವಿದೇಹಿ ಅನ್ನಂತೀವ. ನೀನು ವಜ್ರದೇಹಿ ಆಗಿದ್ದೀಯಾ, ನಾನು ವಿಧೇಹಿ ಆಗಿದ್ದೇನೆ. ಹಂಗಂದ್ರೆ ತಗೋ ಕಟ್ಗ ಹಿಡ್ಕೋ, ಇದನ್ನ ತಗೋ, ಈ ಕಟ್ಗ ಹಿಡ್ಕೋ, ಹೊಡಿ ಕುತಿ ಹೊಡಿತೆ ಏನು ಹೊಡೆಯತ್ತೀವಿತ್ತೆ. ಹುಚ್ಚಪ್ಪ ಅಂದ ಗೋರಖನಾಥಂದ, ಹುಚ್ಚಪ್ಪ ಇದು ನೋಡ್ದಿಲ್ಲ ನೀ ಹೆಂಗೈತಿದು, ಎಷ್ಟು ಹದನವಾಗಿದೆ ಈ ಕಡ್ಗ. ನನ್ನ ಕೊಲೆಗಾರನ ಮಾಡ್ಬೇಕಂತೀವಿ. ಹೊಡಿ ಸುಮ್ಮ ಹೊಡಿಯಾರ ಹೊಡಿ. ನಾವಲ್ಲಪ್ಪ ಕೈ ನಡಲಕತ್ತಾವ, ಹೊಡಿ ಅಲ್ಲ ಮರಂದ್ರೆ ಹೊಡಿ. ಹ್ಯಾಂಗ್ ಹೊಡಿ ನೋಡು, ಹೊಡಿ. ಇವು ಏನಂದಿದ್ದ ಓಸು ಮಾತ ಅವನು ಅಂದ ಗೋರಖನಾಥ. ಸತ್ತಿ ಸುಮ್ಮನೆ ಭಯಂಕರ ಹದನವಾದ ಕಡ್ಗ ಐತಿದು, ಇದು ಅಂತಿಂತ ಕಡ್ಗಲ್ಲ. ಹೊಡಿಯಲ್ಲ, ನಾ ಹೊಡಿ ಅಂತ ಹೇಳ್ತಾ ಇದನ್ನಲ್ಲ. ಯಾಕ ನನ್ನ ಮರಣಕ್ಕೆ ನಾನೇ ಕಾರಣ ಅಂತ ಏನು ಇದು ಮೃತ್ಯುಪತ್ರ ಬರಿಲ್ಲೇನು, ಏನು ಎಂಥದಂತಾರಲ್ಲ ಅದಕ್ಕೆ, ಅಲ್ಲ ಸಾಯೋಕಿನ ಮೊದಲು ಬರೆದಿಟ್ಟಿರ್ತಾರಲ್ಲ ಚೀಟಿ, ಹಂಗೇನ ಬರ್ಕೊಳ್ಳಿ ಅನ್ಬೇಕಾರೆ ನಿನ್ನ ಮ್ಯಾಗ ಯಾರು ಕೇಸ್ ಹಾಕ್ಲಾರ್ದಂಗೆ ನನ್ನ ಸಾವಿಗೆ ನಾನೇ ಕಾರಣ ಅಂತ ಹೇಳಿ ಹೊಡಿ ನೋಡಮ್ಮಂತ. ಅಲ್ಲ ಖಡ್ಗ ಕೊಟ್ರು ಅವನ ಹೊಡಿ ಅಂತ ನಾನು ತಿಳ್ಕೊಂಡು ನೋಡು ಮತ್ತೆ ಏನಾರ ಸಾಧನ ಮಾಡ್ಯಾನ ಅಂತ ಹೇಳಿ ಹಿಂಗೂ ಕುತೂಹಲ. ನಾನೇ ಭಾರಿ ಸಾಧಕ ಅಂತ ತಿಳ್ಕೊಂಡಿದ್ದೆ, ಇವ ಎಷ್ಟು ಧೈರ್ಯದಿಂದ ಹೊಡಿ ಅಂತಾನಂದ್ರೆ ನೋಡುವಂತ ತಿಳ್ಕೊಂಡು ಗೋರಖನಾಥ್ ಏನಾಗದಾಗ್ಲಿ ನೋಡೇ ಬಿಡಮ್ಮ ಅಂತ ತಿಳ್ಕೊಂಡು ಭಾಳ ಹದನವಾದ ಖಡ್ಗ, ಉದ್ದನೆಯ ಖಡ್ಗ, ಜಳಪಿಸಿದ್ರನೆ ಮೂತ್ರಿಸಿಗೊಳ್ಬೇಕು ಅಂತ ಖಡ್ಗ. ಅದನ್ನು ತಗೊಂಡು ಹೊಡೆದ, ಹಿಂಗ್ ಬೀಸದ ಹೊತ್ಕೊಂಡು ಹೋಗಿ ಬಿದ್ದಿವ. ಯಾಕ ಅಂತ ಕೇಳಿದ್ರೆ ಹಿಂಗ್ ಜೋರ್ಲೆ ಹೊಡಿಬೇಕಂತ ಹೊಡೆದ. ಅದು ಆಕಾಶದಾಗ ಕಡಕಾದಂಗ ಅವನು ಕುತಿಯಾಗ ಆಯ್ತು, ಕಡಕಾಯ್ತು, ಕುತ್ತಿಗೇನೂ ಆಗಿಲ್ಲ, ಗಾಳ್ಯಾಗ ಬೀಸದಂಗಾಯ್ತು. ಆಕಾಶದಾಗ ಬಯಲಿನೊಳಗೆ ಖಡ್ಗ ಬೀಸ್ದಂಗಾಯ್ತು. ಮತ್ತೆದ್ದು ಬಂದು ಹೊಡೆದ ನೋಡ ಮೀಸಲ ಅಂತ ತಿಳ್ಕೊಂಡು ಆ ಕಡೆ ಹೋಗಿ ಬಿತ್ತು. ಆ ಕಡೆ ಬೀಳ್ತಿತ್ತು, ಈ ಕಡೆ ಬೀಳ್ತಿತ್ತು. ಅಮರ ನಕ್ಕೊಂತ ನಿಂತಾನ. ಗಾಬರಾದ ಗೋರಖನಾಥ್. ಬಂದು ಮುಟ್ಟಿ ನೋಡ್ದ. ಮುಟ್ಟಿ ನೋಡಿದ್ರ ಮನುಷ್ಯ ಇದ್ದಂಗೆ ಕಾಣ್ತಾನ. ನಾವು ಡೌಟ್ ಬಂದಿತ್ತು, ಏನು ಯಕ್ಷ ರಾಕ್ಷಸ ಏನು ಪಿಶಾಚಿ ಬಂದು ಅಂತ ತಿಳ್ಕೊಂಡು ಮುಟ್ಟಿ ನೋಡ್ದ, ನಕ್ಕು ಅಂತ ನಿಂತಾನೆ. ಏ ಮಹಾತ್ಮ ಕರೆ ಹೇಳೋಪ, ನೀ ಯಾರದಿ ಅಂತ. ಅಲ್ಲಮ್ಮ ಅಂತ, ನಾನು ವಿದೇಹಿ ಅಂತ.
ಅದೇನು ಹುಚ್ಚದಂದ ಮಾಡಿಯೋ ಬಾಡಿ ಬಿಲ್ಡಪ್ ದಂದ ನೀ ವಜ್ರ ದೇಹಿ ಆದ್ರೂ ಈ ಶರೀರಕ್ಕೆ ಸಾವು ತಪ್ಪಿದ್ದಲ್ಲ. ಅಲ್ಲ ಮರ ಹೇಳಿದ್ರು, ಬಾ ಚಂದ ಮಾತು ಹೇಳ್ತಾರೆ, ಲಕ್ಷ ವಯಸ್ಸಿ ಕೇಳಬೇಕು. ಕಾಯ ಬಲಿದರೆ ಮಾಯೆ ಬಲಿಯುವುದು. ಬಹಳ ಅಪರೂಪದ ಮಾತಿದು. ಚಾಮರಸ ಹೇಳಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಮನನೀಯವಾಗಿರ್ತಕ್ಕಂಥ ಮಾತಿದು. ಕಾಯ ಬಲಿದರೆ ಮಾಯೆ ಬಲಿಯುವುದು. ಕಾಯೆ ಶರೀರ ಸ್ಟ್ರಾಂಗ್ ಆಯಿತು ಅಂತಂದ್ರೆ ಆಶಾಂಶಗಳು ಆಸಕ್ತಿ ಹೆಚ್ಚಾಗ್ತದೆ. ಮಾಯೆ ಬಲಿಯುವುದಂತಂದ್ರ, ಮಾಯೆ ಅಂದ್ರೆ ಭ್ರಮೆ, ಆಸಕ್ತಿ ಎಂಬುದು ಭ್ರಮೆನೇ ಐತಿ, ಇನ್ನೇನೈತಿ. ಈ ಶರೀರವನ್ನು ಚಂದ ಇಟ್ಕೊಂಡು ಉಂಡು ತಿಂದು ಮಸ್ತ್ ಮಜಾ ಮಾಡಬೇಕೆಂಬುವುದೇ ಭ್ರಮೆ, ಇದು ಮಾಯೆ. ಇದು ಬಲಿಯುತ್ತದೆ, ಹೆಚ್ಚಿಗಾಗ್ತದೆ. ಕಾಯ ಬಲಿದರೆ ಮಾಯೆ ಬಲಿಯುವುದು ಅನ್ನುವ. ಕಾಯ ಬಲಿತು ಸ್ಟ್ರಾಂಗ್ ಆಯಿತು ಅಂದ್ರೆ ಮಾಯೆ ಹೆಚ್ಚಾಗ್ತದ. ಹೊತ್ತಮ್ಮ ಅದನ್ನೇನು ಹುಚ್ಚದಂದ ಮಾಡಿರಿ. ಈ ಖಡ್ಗ ಹಿಡ್ಕೊಂಡು ನಿಂತಿಂದ ಜಾಡಿಸಿ ಹೋಗದ, ಸಾಷ್ಟಾಂಗ ನಮಸ್ಕಾರ ಮಾಡದ. ಇಷ್ಟು ವರ್ಷ ನಾನು ಸಾಧಿಸಿದ್ದು ವೇಸ್ಟ್ ಆಯಿತು ದೇವಾ. ಹೇ ಸದ್ಗುರುನಾಥ, ಏನು ನನ್ನ ಪೂರ್ವ ಪುಣ್ಯ ವಿಶೇಷ, ನಿನ್ನಂತ ಮಹಾಪುರುಷನ ದರ್ಶನ ಆಯಿತು, ನನ್ನ ಉದ್ಧಾರ ಮಾಡು ತಂದೆ. ಎಷ್ಟು ನಾನು ವಜ್ರದೇಹಿ ಆದ್ರೂ ಮೃತ್ಯು ಬಿಡುವುದಲ್ಲ. ಮೃತ್ಯುವಿನಿಂದ ಪಾರಾಗಬೇಕಂದ್ರೆ ಏನು ಮಾಡಬೇಕು? ಈ ಮಲೈಗೆ ಶರಣಾಗಬೇಕು ಅನ್ನೋ, ಮೃತ್ಯುಂಜಯಿಗೆ ಶರಣಾಗಬೇಕು. ಮೃತ್ಯು ಎಂಬುದು ಯಾರಿಗೆ ಬಿಟ್ಟದ್ದಲ್ಲ, ಮೃತ್ಯು ಬರ್ತದೆ. ಮೃತ್ಯು ಬರುವುದಕ್ಕಿಂತ ಮುಂಚೆ, ಮೃತ್ಯು ಅಟ್ಯಾಕ್ ಮಾಡೋದಕ್ಕಿಂತ ಮೊದಲು ಈ ಟ್ಯಾಕ್ಸ್ ಆಫೀಸರ್ಸ್ಗಳು ಇರ್ತಾರಲ್ಲ, ಏನಂತಾರ ಅವ್ರಿಗೆ, ಇನ್ಕಮ್ ಟ್ಯಾಕ್ಸ್ ಆಫೀಸರ್ಸ್ಗಳು, IT ಆಫೀಸರ್ಸ್ಗಳು, ಅವರು ಅಟ್ಯಾಕ್ ಮಾಡೋದಕ್ಕಿಂತ ಮೊದಲು ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿರ್ತಾರೆ. ಮೊನ್ನೆ ಈ ಕೆಲವಾರು ತಿಂಗಳುಗಳ ಹಿಂದೆ, ಬಹುತೇಕ 7-8 ತಿಂಗಳುಗಳ ಹಿಂದೆ ಇರಬೇಕು, ಕರ್ನಾಟಕದ ಒಬ್ಬ ಸ್ಟ್ರಾಂಗ್ ಲೀಡರ್, ಬಹಳ ಸ್ಟ್ರಾಂಗ್ ಲೀಡರ್, ಅಪೋಸಿಷನ್ ಪಾರ್ಟಿಯ ಬಹಳ ಸ್ಟ್ರಾಂಗ್ ಲೀಡರ್, ಅವನ ಮೇಲೆ ಅಟ್ಯಾಕ್ ಮಾಡಬೇಕಾಗಿತ್ತಂದ್ರೆ ಎಷ್ಟು ವ್ಯವಸ್ಥಿತ ಮಾಡ್ಕೊಂಡಿದ್ರು. ಎಂಥ ಪೊಲೀಸ್ ಬಂದೋಬಸ್ತ್, ಆ ಪೊಲೀಸ್ ನಿಯೋಜನೆ ಆದದ್ದು ಗೊತ್ತೇ ಆಗಿರಂಗಿಲ್ಲ. ಮೊದಲು ಸಾಮಾನ್ಯ ಪೊಲೀಸರು ನಿಯೋಜನೆ ಮಾಡ್ತಾರೆ, PSIಗಳು ಇರ್ತಾರೆ, CPIಗಳು, DSP, DIG, IG ಎಲ್ಲ ಪೊಲೀಸ್ ಬಂದೋಬಸ್ತ್ ಮೊದಲು ಅವ್ರನ್ನ ಕಳಿಸ್ತಾರೆ. ಯಾಕಂದರೆ ಭಾಳ ಸ್ಟ್ರಾಂಗ್ ಲೀಡರ್ ಅದನ್ನು. ಫಾಲೋವರ್ಸು ಹುಚ್ಚುಚ್ಚನಂಗೆ ಮಾಡ್ತಿರ್ತಾವೆ. ಏನು ಮಾಡಿದ್ರು ನಾವು ಅಟ್ಯಾಕ್ ಮಾಡಬೇಕು ಅಂದ್ಕೊಂಡಾಗ ಬೇಕಾದಂಥ ಸ್ಟ್ರಾಂಗ್ ಲೀಡರ್ ಇರಲಿ, ತಪ್ಪಿಸ್ಕೊಳ್ಳಿಕ್ಕಂತೂ ಸಾಧ್ಯ ಇಲ್ಲ. ಅವರು ತಾವು ಬರುವ ಮುನ್ನ ಹಾಗೆ ಪೊಲೀಸ್ ಫೋರ್ಸ್ ಅನ್ನು ಹೆಂಗೆ ನಿಯೋಜನೆ ಮಾಡ್ತಾರೆ, ಹಾಗೆ ಈ ಮೃತ್ಯು ತಾನು ದಾಳಿ ಮಾಡುವ ಮುನ್ನ ಇವನು ಮೃತ್ಯು ಎಂಬ IT ಆಫೀಸರ್ನ ಆ ಪೊಲೀಸ್ ಸಿಬ್ಬಂದಿ ಅಂದರೆ ಭಾರಿ ಅದಾರ. ಇವನು ಪೊಲೀಸ್ ಸಿಬ್ಬಂದಿ ಯಾರ್ಯಾರು ಹೇಳ? ಈ ಪೇದೆ ಇದ್ದಂಗ ನಗಡಿ, ಶೀತ ಜ್ವರ, ಇವೆಲ್ಲ ಪೇದೆಗಳಿವು. ಮೃತ್ಯು ಬರೋದಕ್ಕಿಂತ ಮೊದಲ ಇವ್ರನ್ನ ಕಳಿಸ್ಕೊಡ್ತಾನ. ಮೃತ್ಯು ಬರೋದಕ್ಕಿಂತ ಮೊದಲು ಬರಂಗಿಲ್ಲ. ಈ ಪೇದೆಗಳಿದ್ದಂಗೆ ಇವರೆಲ್ಲ, ನನ್ನ ಮೈ ಕೈ ನೋಯ್ತದೆ, ಜ್ವರ ಬಂದವ, ಇವೆಲ್ಲ ಏನಿವರು ಪೇದೆಗಳಿವರು. ಈ ಪೇದೆಗಳು ಬರ್ತಾರೆ. ಪೇದೆಗಳಾದ್ಮೇಲೆ ಯಾರು ಬರ್ತಾರ? ಅದ್ರ ಇಲ್ಲಿ ನೋಡ್ರಿ, ಅವ್ರ ಮಾತಿನ ಪ್ರಕಾರ ಹೇಳ್ಕೊಂಡು ಹೋಗ್ತೀನಿ. ತನುವ ನಂಜಿಸಲು, ತನು ಈ ಶರೀರವನ್ನು ಹೆದರಿಸೋ ಸಲುವಾಗಿ, ಇದನ್ನ ಶಿಥಿಲ ಮಾಡೋ ಸಲುವಾಗಿ, ಯಾಕಂದ್ರೆ
ಹೇಳ್ಕೊಂಡು ಹೋಗ್ಬೇಕಾಯ್ತಂತಂದ್ರೆ ಏನಾರ ಒಂದು ನೆವ ಹಾಕಬೇಕಲ್ಲ ಮೊದಲ. ಅದ್ರ ಸಲುವಾಗಿ ಮೊದಲ ಈ ನಮ್ಮ IT ಆಫೀಸರ್ ಅಂತಂದ್ರೆ ಯಾರು ಇವರು ಅಟ್ಯಾಕ್ ಆಗೋದಕ್ಕಿಂತ ಮೊದಲ ಹಂಗ ಅವ್ರ ಪೊಲೀಸರು PSI, SP, DSP, SP, IG, DIG, IG ಇವ್ರನ್ನೆಲ್ಲ ಭಾಳ ಸ್ಟ್ರಾಂಗ್ ಇದ್ರು. ಅಷ್ಟು ಮಂದಿ ನಿಯೋಜನೆ ಮಾಡ್ತಾರೆ ಇವ್ರನ್ನ. ಕೆಲವ್ರು ಭಾರಿ ಸ್ಟ್ರಾಂಗ್ ಲೀಡರ್ಗಳು ಇರ್ತಾರ, ಅವು ಹೆಗಣ ಆದಂಗ ಇರ್ತಾವ. ಎಲ್ಲ ಮುಚ್ಚಿಟ್ಟದನ್ನು ತೆಗಿಬೇಕಲ್ಲ. ಅವ್ರ ಮೇಲೆ ಅಟ್ಯಾಕ್ ಮಾಡ್ಬೇಕಾಗಿತ್ತಂದ್ರೆ ಅಷ್ಟು ಸುಲಭ ಇರಂಗಿಲ್ಲ. ಇವ್ರನ್ನೆಲ್ಲ ನಿಯೋಜನೆ ಮಾಡ್ತಾರಲ್ಲ ಹಂಗ. ಈ ಯಮನ ಪೊಲೀಸ್ ಫೋರ್ಸ್ ಅಂತಂದ್ರೆ ಸಾಮಾನ್ಯ ಪೇದೆ ಅಂತಂದ್ರೆ ಜ್ವರ, ಕೆಮ್ಮ, ನೆಗಡಿ. ಮುಂದ ಈ PSI, SP ಇವರೆಲ್ಲ ಇದ್ದಂಗ ಲಿವರ್ ಡಿಸೀಸಸ್ಗಳು, ಶುಗರ, BP ಮತ್ತು ಕ್ಷಯರೋಗ ಇವರೆಲ್ಲ PSI SP ಲೆವೆಲ್ದಾಗ ಇದ್ದಂಗೆ. ಇವರೆಲ್ಲ PSI SP ಲೆವೆಲ್ದಾಗ ಇದ್ದಂಗೆ. ಇವ್ರನ್ನ ಕಳಿಸ್ಕೊಡ್ತಾನೆ ಮೊದಲ. ಹೋಗಿ ಜಪ್ತ ಮಾಡ್ರಪ್ಪ, ನೋಡ್ರಿ ನಾವು ಬಂದಾಗ ಅವ ಆ ಕಡೆ ಇಟ್ಟು ಅಳಿಗಾಡಬಾರ್ದು, ನೋಡ್ರಿ ಅವ್ನು ಜರ ನೋಡ್ಕೊಡ್ರಂತ ಮೊದಲ ಇವ್ನ ಕಳಿಸ್ಕೊಡ್ತಾರೆ. ಇವ್ರು ಮೊದಲು ಬರ್ತಾರಂತ. ನಾನು ಇವತ್ತಿನ ದಿನಮಾನದ ಉದಾಹರಣೆ ಕೊಟ್ಟು ಹೇಳಿದೆ, ಇನ್ನದನ್ನು ಸರಿಯಾಗಿ ವಿವರಣೆ ಕೊಡ್ತೀವಿ. ಅವರು ಇಂಥದೇ ಉದಾಹರಣೆ ಕೊಟ್ಟು ಹೇಳ್ತಾರೆ. ಹಿಂದಿನ ಕಾಲದ ಋಷಿಮುನಿಗಳು ಕೂಡ ಇದನ್ನೇ ಉದಾಹರಣೆ ಕೊಟ್ಟು ಹೇಳ್ತಾರೆ. ಕೃತಾಂತಶ್ಯ ದೂತಿ ಕರ್ಣಮೂಲೆ ಸಮಾಗತ್ಯ ವಕ್ತೀತಿ ಲೋಕಾಹ ಶೃಣುದ್ವಂ ತ್ಯಜದ್ವಂ ಪರಸ್ತ್ರೀ ಪರದ್ರವ್ಯ ವಾಂಚಾಂ ಭಜದ್ವಂ ರಮಾನಾಥ ಪಾದಾರವಿಂದಂ. ಕೃತಾಂತಸ್ಯ ದೂತಿ ಜರ ಕರ್ಣಮೂಲೆ ಸಮಾಗತ್ಯ ವಕ್ತೀತಿ. ಕೃತಾಂತ ಅಂದ್ರೆ ಯಮನಿಗೆ ಕೃತಾಂತ ಅಂತ ಕರೀತಾರ. ಅವನು ಒಂದ್ ದಿವಸ ನಾವು ಮಾಡಿದ್ದನ್ನೆಲ್ಲ ಅಂತ ಕೊನೆ ಮಾಡಿಬಿಡ್ತಾನ. ಕೃತಾಂತ ಯಮ. ಕೃತಾಂತಸ್ಯ ಅವನ ದೂತಿ ಯಾರು? ಜರ, ಮುಪ್ಪು. ಕರ್ಣಮೂಲೆ ಸಮಾಗತ್ಯ ಮುಪ್ಪು ಕಿವಿ ಮೂಲ್ಯಾಗ ಬರ್ತದಂತೆ. ಕರ್ಣ ಅಂದ್ರ ಕಿವಿ, ಕರ್ಣಮೂಲೆ ಅಂದ್ರೆ ಕಿವಿ ಮೂಲ್ಯಾಗ, ಕಿವಿ ಸಂಧ್ಯಾಗ. ಮೊದಲ ಮುಪ್ಪು ಬರೋದ ಕಿವಿ ಸಂಧ್ಯಾಗ ಬರ್ತದ. ಕಿವಿ ಸಂಧ್ಯಾಗ ಹೆಂಗ್ ಬರ್ತದ್ರಿ ಅಂದ್ರೆ ಕಿವಿ ಸಂಧ್ಯಾಗನ ಮೊದಲ ಕೂದಲ ಬೆಳಗಾಗೋದು. ಆರೋಗ್ಯವಂತ ಪುರುಷನ ಕೂದಲ ಎಲ್ಲಿ ಬೆಳಗಾಗುತ್ತಾವ? ನಮ್ಮ ಸ್ಕೂಲ್ನಾಗ 6 ವರ್ಷದ 7 ವರ್ಷದ ಒಬ್ಬ ಸ್ಟೂಡೆಂಟ್ ಇದ್ದ. ಅವನು ಹೊಸ ಕೂದಲ ಬೆಳಗಾಗಿದ್ದು. ಹೆರಿಡಿಟಿ ಐತೋ ಅಥವಾ ಏನೋ ಆನುವಂಶಿಕ ದೋಷವೋ ಅಥವಾ ಶಾರೀರಿಕ ಮತ್ಯಾ ದೋಷನೋ ಗೊತ್ತಿಲ್ಲ, ಅನಾರೋಗ್ಯ ಸಮಸ್ಯೆ ಅದು. ಆದರೆ ಆರೋಗ್ಯವಂತ ಪುರುಷ ಏನಿರ್ತಾನಲ್ಲ ಅವನಿಗೆ ಮುಪ್ಪಾವಸ್ಥೆ ಬರಬೇಕಾದ್ರೆ ಮೊದಲು ಎಲ್ಲಿ ಬರ್ತದೋ ಕಿವಿ ಮೂಲೆಯಾಗ ಬರ್ತದ. ಕಿವಿ ಸಂಧ್ಯಾಗಿನ ಕೂದಲ ಬೆಳಗಾಗ್ತಾವ ನೋಡ್ರಿ. ಕಿವಿ ಸಂಧ್ಯಾಗಿನ ಕೂದಲ ಬೆಳಗಾದು ಅಂತಂದ್ರೆ ನನಗೆ ಮುಪ್ಪು ಬಂತು ಅಂತ ತಿಳ್ಕೊಬೇಕು. ಕೂದಲ ಬೆಳಗಾದು ಆರೋಗ್ಯವಂತ ಪುರುಷ ಇದ್ದು ಕೂದಲ ಬೆಳಗಾದು ಅಂದ್ರೆ ನಾ ಮುದುಕಾಗಿನ ಅಂತ ತಿಳ್ಕೊಬೇಕು. ಮುದುಕಾದ್ರೂ ಆಗಿನ ಅಲ್ಲಾಗ ತಯಾರಿಲ್ಲ. ಬೆಳಗಾದ್ರೆ ಮತ್ತೆ ಅದಕ್ಕೆ ಬಣ್ಣ ಹಚ್ಕೊಂಡು ಕರ್ನ ಮಾಡ್ಕೊಂಡು 70 ಆದ್ರೂ 20 ಯುವಕ ನಂಗೆ ಮುರಕ ಮಾಡ್ಬೇಕಂತ ನೀ ಮಾಡಿ ಅವ ಇಲ್ಲಿ ಬಿಡ್ತಾನೆ. ನಾವು ಗೊತ್ತಲ್ಲ ಮಂದಿಗೆ ನೀನು 70 ಆದ್ರೂ 20 ರಂಗ ತೋರಿಸ್ಕೋಬಹುದು. ಮಂದಿಗೆ ಮೃತ್ಯುವಿಗೆ ನಿನ್ನ ಹುಳುಕ ಗೊತ್ತೋದು ನನಗೆಲ್ಲ. ಮೃತ್ಯು ಅಂತ ನಿನ್ನ ಹುಳುಕ ನನ್ನ ಮುಂದೆ ಮುಚ್ಚಿಡ್ತಿ ಅಂತಾನ ಅಲ್ಲ. ಕರ್ಣಮೂಲೆ ಸಮಾಗತ್ಯ ಕಿವಿ ಮೂಲ್ಯಾಗ ಅದು ಬಂದು ಹೇಳ್ತದಂತೆ.
ಏನ್ ಹೇಳ್ತದ? ಲೋಕಾಹ ಶೃಣುಧ್ವಂ, ಹೇ ಲೋಕದ ಜನಗಳೇ ಕೇಳಿರಿ. ಶೃಣುಧ್ವಂ ತ್ಯಜಧ್ವಂ ಪರಸ್ತ್ರೀ ಪರದ್ರವ್ಯ ವಾಂಚಾಂ. ಪರಸ್ತ್ರೀ ಪರದ್ರವ್ಯ ವಾಂಚ ಬಿಟ್ಕೊಡ್ರಿ, ಇನ್ಮೇಲಾದ್ರೂ ಬಿಟ್ಕೊಡ್ರು. ತ್ಯಜಧ್ವಂ ಭಜಧ್ವಂ ರಮಾನಾಥ ಪಾದಾರವಿಂದಂ, ಪರಮಾತ್ಮನ ಪಾದವನ್ನ ಈಗಲಾದ್ರೂ ಭಜಿಸಿರೋ ಅಂತ ಹೇಳ್ತದಂತ. ಅಲ್ಲಿನೂ ಏನ್ ಹೇಳಿದ್ರು? ತಾನು ಬರುವ ಮುನ್ನ ಯಮ ಮುಪ್ಪನ್ನ ಕಳಿಸ್ತದೆ ಅಂತ ಹೇಳಿದ್ರು. ನಿಜಗುಣ ಶಿವಗಳು ಮೃತ್ಯು ಬರುವ ಮುನ್ನ ಮೃತ್ಯು ತನ್ನ ಯಾವ ಪೊಲೀಸ್ ಫೋರ್ಸ್ದಂಗೆ ಇರ್ತಕ್ಕಂಥ ಈ ರೋಗಾದಿಗಳನ್ನು ಕಳಿಸ್ತಾರೆ. ಯಾವ್ಯಾವ್ರಿ ಈ ರೋಗಗಳು ನೋಡ್ರಿ? ಮೃತ್ಯು ಬರ್ಬೇಕಾದ್ರೆ ಮೊದಲು ರೋಗಾದಿಗಳು ಬರ್ತಾವ. ಅದನ್ನ ಭಾಳ ಚಂದ ಹೇಳ್ತಾರ ನೋಡ್ರಿ. ಡೆತ್ ಡ್ಯೂ ಟು ಡಿಸೀಸಸ್ ಈಸ್ ಕಾಲ್ಡ್ ಡೆತ್ by natural causes. There are 4 main types of diseases: infectious diseases, deficiency diseases, hereditary diseases, including both genetic diseases and non-genetic hereditary diseases and ಫಿಸಿಯೋಲಾಜಿಕಲ್ ಡಿಸೀಸಸ್. ಮೊದಲು ಡೆತ್, ಮೃತ್ಯು ಬರೋದಕ್ಕಿಂತ ಮೊದಲು ರೋಗಾದಿಗಳು ಬರ್ತಾವಂತ ಇಲ್ಲವರು ಭಾಳ ಚಂದ ಡಾಕ್ಟರ್ ಆತ ಫಿಲಾಸಫರ್ನೂ ಹೌದು, ಅವರು ಭಾಳ ಚಂದ ಬರೀತಾರೆ. ಡೆತ್ ಡ್ಯೂ ಟು ಡಿಸೀಸಸ್. ಮೃತ್ಯು ಯಾತಕ್ಕೆ ಆಗ್ತದಪ್ಪ? ರೋಗದಿಂದ ಅಥವಾ ಸಾಮಾನ್ಯವಾಗಿ ನ್ಯಾಚುರಲ್ ಸ್ವಾಭಾವಿಕ ಕಾರಣದಿಂದ ಆದರೂ ಕೂಡ ಡೆತ್ ಆಗ್ಬೋದು. ದೇರ್ ಆರ್ 4 ಮೇನ್ ಟೈಪ್ಸ್ ಆಫ್ ಡಿಸೀಸಸ್. ಅಲ್ಲಿ 4 ರೀತಿಯಾಗಿರ್ತಕ್ಕಂಥ ಡಿಸೀಸಸ್ಗಳದಾವ ಅಂತ ಹೇಳ್ತಾರ. ಇನ್ಫೆಕ್ಷಿಯಸ್ ಅಂದ್ರೆ ಸಾಂಕ್ರಾಮಿಕವಾಗಿರ್ತಕ್ಕಂಥ ರೋಗಗಳು. ಆಮೇಲೆ ಡೆಫಿಷಿಯನ್ಸಿ ಡಿಸೀಸಸ್, ಏನೋ ಶರೀರದಲ್ಲಿ ನಾನಾ ರೀತಿಯ ಕೊರತೆಗಳಿಂದ ಉಂಟಾಗಿ ತೋರತಕ್ಕಂಥ ಡಿಸೀಸಸ್ಗಳ ರೋಗಗಳದಾವ. ಹೆರಿಡಿಟರಿ ಅಂದ್ರೆ ಆನುವಂಶಿಕವಾಗಿರ್ತಕ್ಕಂಥ ರೋಗಗಳು. ಈಗ ನೋಡ್ರಿ, ಅಸ್ತಮಾ ಬರ್ತಕ್ಕಂಥದ್ದು ಮುಂದೆ ಮೊದಲ ಯಾರಾದ್ರೂ ನಮ್ಮ ತಂದೆಗನೋ ತಾಯಿಗನೋ ನಮ್ಮ ಮುತ್ಯಾಗನೋ ಆಯಿಗನೋ ಇದ್ದು ಅಂತಂದ್ರೆ ಅವು ಅಸ್ತಮಾ ಆಗಿರ್ಬೋದು. ಶುಗರ್ ಬಿಪಿನೂ ಕೂಡ ಇದು ಕೂಡ ಹೆರಿಡಿಟರಿ ಅಂತಾನೆ ಹೇಳ್ತಾ ಇದ್ದಾರೆ ಕೆಲವೊಂದು ಕಡೆ. ಇವು ನಾನಾ ನಮೂನೆಯ ರೋಗಗಳು. ಇವು ನಾಲಿಗೆ ಮ್ಯಾಗ ಕಂಟ್ರೋಲ್ ಇಲ್ಲ ಅಂತಂತಂದ್ರೆ ಲಿವರ್ ಡಿಸೀಸಸ್ಗಳು ಬರ್ತವೆ. ಲಿವರ್ ಡಿಸೀಸಸ್ ಹೆಂಗ್ ಬರ್ತದೆ? ದೇರ್ ಆರ್ ಮೆನಿ ಡಿಸೀಸಸ್ ಅಂಡ್ ಡಿಸಾರ್ಡರ್ಸ್ ದಟ್ ಕ್ಯಾನ್ ಕಾಸ್ ದ ಲಿವರ್ ಟು ಸ್ಟಾಪ್ ಫಂಕ್ಷನಿಂಗ್ ಪ್ರಾಪರ್ಲಿ. ಲಿವರ್ ಕೆಲಸ ಮಾಡೋದು ನಿಂದಿಸ್ತದ ಅಂತಾರೆ. ಯಾಕೆ? ದೇರ್ ಆರ್ ಮೆನಿ ಡಿಸೀಸಸ್. ಲಿವರ್ನ ಸಮಸ್ಯೆಯಿಂದಾಗಿ ಅನೇಕ ರೋಗಗಳು ತೋರ್ತವೆ. ಅಂಡ್ ಡಿಸಾರ್ಡರ್ಸ್, ಅದು ಕುಂಠಿತವಾಗ್ತದೆ. ದಟ್ ಕ್ಯಾನ್ ಕಾಸ್ ದ ಲಿವರ್ ಟು ಸ್ಟಾಪ್ ಫಂಕ್ಷನಿಂಗ್. ಇವೆಲ್ಲವುಗಳಿಂದಾಗಿ ಅದು ತಾನು ಕೆಲಸ ಮಾಡೋದನ್ನ ಸ್ಟಾಪ್ ಫಂಕ್ಷನಿಂಗ್ ಪ್ರಾಪರ್ಲಿ, ಅದು ವ್ಯವಸ್ಥಿತ ರೀತಿಯಾಗಿ ಹೆಂಗ ಮೊದಲ ಕೆಲಸ ಮಾಡ್ತಿತ್ತು ನೋಡ್ರಿ, ಈಗ ಕೆಲಸ ಮಾಡೋದು ಬಂದಾಗ್ತದ. ಕುಡ್ದು 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 ಲಿವರ್ ಹಾಳಾಗ್ತದೆ. ಬರೇ ಕುಡಿದ್ರೆ ಹಾಳಾಗ್ತದಂತಲ್ಲ, ಅದಕ್ಕಾಗಿ ಬರ್ಲಾರ್ದನ್ನ ಇವ ಅದ್ರಾಗ ತುರುಕ್ಲಾಕತ್ತು ಅಂತಂದ್ರೆ ಮತ್ತೆ ಅದು ಹಾಳಾಗ್ತದೆ. ಅದು ಎಷ್ಟು ಸಲ ಹೊರಗೆ ಹಾಕಿಲ್ಲ, ಜಾಡಿಸಿ ಒದ್ದದ, ಅದು ಜಾಡಿಸ್ತದಂತ ನೋಡೋ ಶಬ್ದನೂ ಅದನ್ನೇ ಅಂದಾರ. ಏನ್ರಿ ಮೋಷನ್ ಏನಂತಾರದು? ಮೋಷನ್ ಅಂತಾರಲ್ಲ, ಮೋಷನ್ ಹತ್ಯದ ಅಂತಾರಲ್ಲ. ಮೋಷನ್ ಅಂದ್ರೆ ಆಳಸಾಗಿ ಹರ್ಕೊಂಡು ಹೋಗುದು. ಮೋಷನ್ ಲೂಸ್ ಮೋಷನ್ ಅಂತಾರೆ. ಲೂಸ್ ಮೋಷನ್ ಇಂಗ್ಲೀಷ್ನವ್ರು ಅಂದ್ರು. ನಮ್ಮ ಕನ್ನಡದಾಗ ಹೆಂಗಂತಾರ ಗೊತ್ತಾನ? ನಾನು ಹೊಟ್ಟಿ ಜಾಡಿಸೋದು ಅಂತ. ನಾವು ಜಾಡಿಸೋದು ಅಂದ್ರೆ ಒದ್ದು ಹೊರಗೆ ಹಾಕಿರ್ತದ ಅಂತ ಅದಕ್ಕೆ ಅರ್ಥ. ಲಿವರ್ ಹುಚ್ಚುಕೊಟ್ಟಿ ಎಲ್ಲ ಹುಚ್ಚುಕೊಟ್ಟಿ ಎಷ್ಟು ದಿನ ಹೇಳ್ಬೇಕು ನಿನಗೆ, ಬ್ಯಾಡ್ ಅಂದ್ರೆ ಒಳಗೆ ತುರುಕ್ತಿದೆ, ನಾವು ಒದ್ದು ಹೊರಗೆ ಹಾಕ್ತೀವಿ ನೋಡಂತ. ಅದು ಒದ್ದು ಹೊರಗೆ ಹಾಕೋದಕ್ಕನ್ನ ಜಾಡ್ಸೋದು ಅನ್ನೋದು. ಜಾಡ್ಸಂತ ಎದಕ್ಕಂತೀರಿ ನೀವು?
ಈ ಹಿಟ್ಟು ಬಿಸ್ಕೊಂಬಂದ ಅರಿವಿ ಇತ್ತಂತಂತಂದ್ರ ಅದನ್ನ ಯಾವ ಮಾಡ್ತಾರೆ, ಜಾಡಿಸ್ತಿರೋದಿಲ್ಲ. ಹಂಗ ಲಿವರ್ ಜಾಡಿಸ್ತದ, ಲೂಸ್ ಮೋಷನ್, ಓಡಾಡದ್ದ ಬೆಳತಾನ ಓಡಾಡಿದ್ದು. ಮತ್ತೆ ಹಿಂಗ ತಿಂದ ಅಂದ್ರ ಏನಾಗ್ತದೆ, ಲಿವರ್ ಡಿಸೀಸಸ್ಗಳು ತೋರ್ತಾವ ನಮಗೆ. ಲಿವರ್ ಕೆಲಸ ಮಾಡೋದಿಲ್ಲ. Some of the different causes of liver diseases include viral infection, alcohol or other environmental toxins. ಈ ಲಿವರ್ ದೋಷಕ್ಕೆ ಕಾರಣಗಳ ಬೇರೆ ರೀತಿ ಇನ್ನೂ ಕೆಲವೊಂದಿರಬಹುದು. ಏನೇನಿರಬಹುದು? ವೈರಲ್ ಇನ್ಫೆಕ್ಷನ್ಸ್ಗಳಿರ್ಬೋದು. ಇವಾಗ ನೋಡಿ, ಇದು ವೈರಲ್ ಇನ್ಫೆಕ್ಷನ್ ಯಾವುದು? ಕರೋನಾ, ಕೋವಿಡ್-19, ಕಾಲರಾದಿಗಳು ಇರ್ಬೋದು. ಆಲ್ಕೋಹಾಲ್, ಅದರ್ ಎನ್ವೈರನ್ಮೆಂಟಲ್ ಟಾಕ್ಸಿನ್ಸ್, ಪರಿಸರದಲ್ಲಿ ತೋರಿ ಬಂದಿರತಕ್ಕಂಥ ಕೆಲವೊಂದು ಬದಲಾವಣೆಗಳು ಕೂಡ ಇನ್ನು ಮುಂದೆ ಬರ್ತದೆ ನೋಡಿ. ಅವಾಗ ಲಿವರ್ ಸಮಸ್ಯೆಗಳೇ ಸ್ಟಾರ್ಟ್ ಆಗೋದು, ಲೂಸ್ ಮೋಷನ್ಸ್ಗಳು ಸ್ಟಾರ್ಟ್ ಆಗ್ತಾವಲ್ಲ, ಅದೆಲ್ಲ ಎನ್ವೈರನ್ಮೆಂಟಲ್ ಟಾಕ್ಸಿನ್ಸ್ ಅದೆಲ್ಲ. ಆಮೇಲೆ ಕ್ಯಾನ್ಸರ್, ಬಹುತೇಕ ಇವನಿಗೆ ಏನಂತ ಹೆಸರು ಕೊಡಮು, SP-ಗಿಂತಲೂ ಮ್ಯಾಲ್ನವ್ನ ಹೇಳಮು, DSP ಅಥವಾ IG ಅನ್ರಿ. ಇವರು ಭಾರಿ ಸ್ಟ್ರಾಂಗ್ಲಿ ಪೊಲೀಸ್ ಅಧಿಕಾರಿ. ಯಾರ್ರಿ? ಕ್ಯಾನ್ಸರ್. IG ಇದ್ದಂಗ ಬಹುತೇಕ ಕ್ಯಾನ್ಸರ್. Cancer represents more than 200 different types of ಎಷ್ಟು ನಮೂನಿ ಐತೆ ಅಂತ ಗೊತ್ತಾ? ಕ್ಯಾನ್ಸರ್ ಅಂತಕ್ಕಂಥದ್ದು ಎಷ್ಟು ನಮೂನಿ ಐತೆ ಅಂದ್ರೆ 200 ಡಿಫ್ರೆಂಟ್ ಟೈಪ್ಸ್ ಅಂತ ಹೇಳ್ತಾ ಇದ್ದಾರೆ. 200 ನಮೂನಿ ಕ್ಯಾನ್ಸರ್ಗಳದಾವಂತ. ಹಾರ್ಟ್ ಡಿಸೀಸಸ್ ಇವೆಲ್ಲ ಕೊನೆ ಆಫೀಸರ್, ಇದು ಪೊಲೀಸ್ ಫೋರ್ಸ್ದೊಳಗೆ ಇವರು DIG ಅವ್ರ ಆಯುಕ್ತ ಇರ್ತಾರಲ್ರಿ, ಲೋಕಾಯುಕ್ತ ಅಲ್ಲ, ಇವರು ಪೊಲೀಸರ ಪೈಕಿ ಆಯುಕ್ತರು. ಈ ಆಯುಕ್ತ ಇದ್ದಂಗ ಹಾರ್ಟ್ ಡಿಸೀಸಸ್ ಮುಗಿತಾರೆ, ಬಾ ಹಿಡ್ಕೊಂಡು ಕಲಾಸೆ. ಹಾರ್ಟ್ ಡಿಸೀಸಸ್ encompasses many diseases of the heart and blood vessels such as high blood pressure, heart attacks. ಇದು ಎಷ್ಟು ನಮೂನಿ ಐತಿ. ಇವ್ರು ಮಿಸ್ಗಾಡಿರಬಾರ್ದು ಯಾಮ. ಇವ್ರನ್ನೆಲ್ಲ ಫೋರ್ಸ್ ಮೊದಲ ನಿಯೋಜನೆ ಮಾಡಿಬಿಡ್ತಾನೆ. ನೀವು ಎಲ್ಲರ ಮತ್ತೆ ತಪ್ಪಿಸ್ಕೊಂಡ ನಮ್ಮ ಕೈಯಾಗಿಂದ ಅಂತ ತಿಳ್ಕೊಂಡು ನೋಡಿ. ಹಾರ್ಟ್ ಡಿಸೀಸಸ್ ಅದು ಬ್ಲಡ್ ಪ್ರೆಷರ್ದಿಂದ ಹೆಚ್ಚಾಗಿ ತೋರಿ ಬರ್ತಕ್ಕಂಥದ್ದು. ಅದರಿಂದಾಗಿ ನೋಡಿ ಬ್ಲಡ್ ವೆಸಲ್ಸ್ಗಳು ಸರಿಯಾಗಿ ಕೆಲಸ ಮಾಡಂಗಿಲ್ಲ, ಹಾರ್ಟ್ ಅಟ್ಯಾಕ್ ಆಗ್ತದೆ. ಇದು ಭಯಂಕರವಾಗಿರ್ತಕ್ಕಂಥ ರೋಗ. ಈ ಎಲ್ಲ ರೋಗಾದಿಗಳು ಮೊದಲು ಯಮ ಬರೋದಕ್ಕಿಂತ ಮೊದಲು ಇವು ಅಟ್ಯಾಕ್ ಆಗ್ತವೆ ಅಂದ್ರು. ರೋಗ ಬರೋದಕ್ಕೆ ಯಮ ಮೃತ್ಯು ಬರೋದಕ್ಕಿಂತ ತನುವನ್ನಂಜಿಸಲು, ಈ ಶರೀರವನ್ನ ಹೆದರಿಸುವ ಸಲುವಾಗಿ ಬಿಸಿಲಿನ ತಾಪದಂಗ ಇವು ಸುಡ್ತಾವ, ಬಂದು ಭಯಂಕರ ತ್ರಾಸ ಉಂಟು ಮಾಡ್ತಾವ. ಎಲ್ಲ ರೋಗಾದಿಗಳು ಬಂದು ಭಯಂಕರ ಘನಬಾಧೆಯೊಡಗೂಡಿ ಇವೆಲ್ಲ ರೋಗಗಳು ಬಂದಾಗ ಮತ್ತ ಭಯಂಕರ ತ್ರಾಸ ಆಗ್ತದೆ. ಲಿವರ್ ತ್ರಾಸಾದಾಗ ಎಷ್ಟು ತ್ರಾಸ ಆಗ್ತಿರ್ತದೆ. ಹಾರ್ಟ್ ಸಮಸ್ಯೆ ಆದಾಗ, ಉಸಿರಾಟ ಕ್ರಿಯೆ ಸಮಸ್ಯೆ ಆಗೋ ಹೊತ್ತಿನಾಗ ಭಯಂಕರ ತಾಪ ಆಗ್ತದ, ವಿಪರೀತ ತಾಪ ಆಗ್ತದ. ಆ ತಾಪ ತಾಳಲಾರದೆ ಸುತ್ತಮುತ್ತ ಎಲ್ಲ ಇವ ಅಂತಿಮ ಅವಸ್ಥೆಯಲ್ಲಿರುವಾಗ ಹೆಂಡ್ರ ಮಕ್ಕಳು ಸುತ್ತ ನೆರೆದಿರ್ತಾರ, ಭಯಂಕರ ತ್ರಾಸ ಆಗ್ತಿರ್ತದ, ನ್ಯಾಳತ್ತಿರ್ತದ. ಏನ್ ಮಾಡ್ತಾರೆ ಇವರು? ಏನ್ ಮಾಡ್ತಾರ? ತಾಳ್ಕೋ, ಶಿವ ಶಿವ ಅನ್ಕೋ ಅಂತ ಕಣ್ಣು ಮುಚ್ಚು ಇಟ್ಟ ಹೇಳೋರು. ಇವ್ರು ಏನ್ ಮಾಡ್ತಾರೆ? ಮಣ್ಣು
ಸುತ್ತಮುತ್ತ ಕುಂತವ್ರು. ಅದು ಆಶಾಗಣ್ಣಿನಿಂದ ನೋಡ್ತಿರ್ತದೆ ಸುತ್ತಮುತ್ತ ಇರೋರ್ನ. ನನ್ನ ಜರ ತ್ರಾಸ ತಗೊಳ್ರಿ, ಕಡಿಮೆ ಮಾಡ್ರಿ. ಮಸ್ತಕನಸ್ಥ ಭಾರಾದೆ ದುಃಖಮನ್ನೈರ್ ನಿವಾರ್ಯತೆ. ಕ್ಷದಾಧಿಕೃತ ದುಃಖಂತೂ ವಿನಾಶ್ವೇನ ನಕೇನಚಿತ್. ತಲೆ ಮೇಲಿನ ಭಾರ ಐತೇನೆ ಇದು. ಮೃತ್ಯುವಿನ ದುಃಖ, ರೋಗದ ದುಃಖ, ಇದು ತಲೆ ಮ್ಯಾಗ ಹೊತ್ಕೊಂಡು ಭಾರ ಇದ್ದಂಗೆ ಐತೇನು. ತಲೆ ಮೇಲೆ ಹೊತ್ತ ಭಾರ ಆದ್ರೆ ನಾವೊಂದಿಟ್ಟು ಹೊತ್ಕೊಂಡು ತಿಂತಾರಪ್ಪ ಅಂತ ಆ ಭಾರ ಎಕ್ಸ್ಚೇಂಜ್ ಮಾಡ್ಕೊಳ್ಳಕ್ಕೆ ಬಂದಿತ್ತು. ಕ್ಷುಧಾಧಿಕೃತ ದುಃಖಂತೂ ಆದಿಪದಿಂದ ಇವೆಲ್ಲ ರೋಗಾದಿಗಳಂತ ಅರ್ಥ. ಹಸಿವಿನ ದುಃಖ, ರೋಗಾದಿ ಬಾಧೆಗಳ ದುಃಖ ಬೇರೆ ಯಾರಿಂದಲೂ ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದು ನಿನ್ನಿಂದ ನೀನೇ ನಿವಾರಣೆ ಮಾಡ್ಕೋಬೇಕು. ಅವಾಗ ಆ ತ್ರಾಸ ತಾಳಾರ್ದನೆ ಹೆಂಡ್ರ ಮಕ್ಕಳನ್ನ ಇವ ಆಶಾಗಣಿನಿಂದ ನೋಡುವತ್ನಾಗ ಯಮನಿಗಿಟ್ಟು ಸಿಟ್ಟು ಬರ್ತಂತ. ಅವ ಅಂತಾನಂತ, ಏ ಮೂರ್ಖ, ನಾ ಬಂದು ನಿಂತೀನಿ, ಸತಿಸುತಾದಿಗಳ ಕಡೆ ನೋಡ್ತಾ ಇದ್ದೆ ನೀನು. ಸತಿಸುತರ ನೋಡೆ ಮುನಿದು, ಅವ್ರ ಸಲುವಾಗೇನೆ ನೀನು ಶರೀರ ಹಿಂಗೆ ಮಾಡ್ಕೊಂಡಿದ್ದಿ. ಹೆಂಡರ ಮಕ್ಕಳ ಮಾಡಿದಿ ಜೋಕಿ ಬಾಡಿಗೆ ಎತ್ತಿ ನಂಗೆ ದುಡ್ದು ಹಾಕಿ ನೀ ಕೊಡೋದಿತ್ತು. ಅವರ ಹಿಂದಿನ ಬಾಕಿ ತೀರಿದ ಮೇಲೆ ಹಾಕಿ ಅವರ ನುಗ್ಗಿ. ಒಮ್ಮೆ ಗುರುವಿನ ನೋಡಲಿಲ್ಲ, ಒಮ್ಮೆ ದೇವ್ರನ್ನ ನೋಡಲಿಲ್ಲ, ಸಾಯ ಹೆಂಡ್ರ ಮಕ್ಕಳು ನೋಡ್ತಾನ. ಭಯಂಕರ ಸಿಟ್ಟು ಬರ್ತಂತೆ ಅವನಿಗೆ. ಸತಿಸುತ್ತರ ನೋಡೆ ಮುನಿದು ಪಾಶವನು ಬೇರಿ, ಅವ ಹಗ್ಗ ಹಾಕಿ ನನ್ನ ಹೇಳ್ಕೊಂಡು ಹೋಗ್ತಾನ. ಪ್ರತಿ ಸಲ ಹಿಂಗೆ ಬಂದು ಕಾಡ್ತಾ ಇದ್ದಾನ. ಹೇ ದೇವೋಶ್, ಹೇ ದೇವಾ, ಹೇ ಶಂಭೋ, ಶರಣ ಜನ ಬಂಧು ಶಂಕರ ಕೃಪಾ ಸಿಂಧು ಸದ್ಗುರು ಶಂಭುಲಿಂಗ, ಕರುಣದಿಂದೆ ಪರಿಭವಾಂಬುಧಿಯಿಂದೆ ತೆಗೆದು ಸಂತಸದಿಂದ ಪೊರೆವುದು ಮನೋಜ ದಂಡಧರ ವಿಜಿತ ಸುಪ್ರಚಂಡ ವಿನಿತ ವಿನುತ ಹರಿಯ ಅಜರುಗಳ ತಂಡ ಎನ್ನನು ನೋಡಿ ಸಲಹಯ್ಯ. ಇಷ್ಟೆಲ್ಲ ಈ ಕಾಲನ ಕೈಯಾಗ ಸಿಕ್ಕು ಜನ್ಮ ಜನ್ಮಾಂತರಗಳಲ್ಲಿ ಒದ್ದಾಡಿ ನಿನ್ನ ಪಾದಕ್ಕೆ ಶರಣಾಗಿದ್ದೇನೆ ಪರಮಾತ್ಮ. ನೀನು ಶರಣ ಜನ ಬಂಧು, ಶರಣಾಗತರಾದವರಿಗೆ ನೀನು ಬಂಧು ಇದ್ದಂಗಿದಿ. ಹೇ ದೇವಾ ಪರಮಾತ್ಮ ಶಂಕರ, ಸುಖವನ್ನು ಉಂಟು ಮಾಡ್ತಕ್ಕಂಥ ಹೇ ಪರಮಾತ್ಮ, ನೀ ಕೃಪಾ ಸಿಂಧು ಅದಿ, ದಯಾ ಸಾಗರನಾಗಿದ್ದೀಯಾ, ಕರುಣಾ ಮೂರ್ತಿಯಾಗಿದ್ದೀಯಾ. ಸದ್ಗುರು ಸ್ವರೂಪಿಯಾಗಿ ನಿಜ ಸ್ವರೂಪವನ್ನು ತಿಳಿಸಿ ಯಮಪಾಶದಿಂದ ನನ್ನನ್ನು ದೂರ ಮಾಡು. ಆತ್ಮಜ್ಞಾನವೆಂಬ ಖಡ್ಗದಿಂದ ಯಮಪಾಶವನ್ನು ಕತ್ತರಿಸಿ ಹಾಕುವಲ್ಲಿ ಸಮರ್ಥ ನೀನು ಸದ್ಗುರು. ಅದಕ್ಕೆ ಸದ್ಗುರು ಶಂಭುಲಿಂಗ, ಕರುಣದಿಂದ, ಕೃಪಾ ಕಟಾಕ್ಷದಿಂದ, ಪರಿಭಾವಾಂಬುದಿಯಿಂದ ಯಾವ ಮತ್ತೆ ಮತ್ತೆ ಹುಟ್ಟಿ ಸಾಯತಕ್ಕಂಥ ಈ ಸಂಸಾರ ಸಾಗರದಿಂದ ತೆಗೆದು ಸಂತಸದಿಂದ ಪೊರೆಯುವುದು. ನನ್ನ ಭಾಳ ಸಿಟ್ಟಿಗೆ ಇರಬೇಡ, ನನ್ನ ಮೇಲೆ ಸಂತಸದಿಂದ ಪೊರೆಯುವುದು, ನನ್ನ ಮೇಲೆ ಬಹಳ ಕೃಪಾ ಮಾಡಿ ಸಂತೋಷದಿಂದ ಹಿಗ್ಗಿನಿಂದ ಪೊರೆಯುವುದು, ರಕ್ಷಿಸುವುದು. ನೀನೇ ಇವರಿಬ್ಬರಿಗೂ ಅವ್ರನ್ನ ಶಿಕ್ಷಿಸಲಿಕ್ಕೆ, ಅವರ ಭಯ ದೂರ ಮಾಡ್ಲಿಕ್ಕೆ ನೀನೇ ಸಮರ್ಥದ. ಯಾಕ? ಮನೋಜ ದಂಡಧರ ವಿಜಿತ, ನೀನು ಮನೋದರ ಕಾಮನನ್ನ, ದಂಡಧರ ಯಮನನ್ನ, ವಿಜಿತ ಇವರಿಬ್ಬರನ್ನ ನೀನೇ ಗೆದ್ದವನಾಗಿದೆಯಾ. ಸುಪ್ರಚಂಡ, ಬಹಳ ಪರಾಕ್ರಮಿಯಾದಂಥವನು ನೀನು. ವಿನುತ ಹರಿ ಅಜರುಗಳ ತಂಡ, ಹರಿ ಅಜರುಗಳ ತಂಡ ವಿನುತ. ಹರಿ ಬ್ರಹ್ಮ ಮೊದಲಾದ ಇಂದ್ರ ಮೊದಲಾದ ದೇವತೆಗಳ ಸಮೂಹ, ತಂಡ ಅಂದ್ರೆ ಸಮೂಹ, ಅವರಿಂದ ವಿನುತ ನುತಿಸಿಕೊಳ್ಳಲು ಯೋಗ್ಯನಾಗಿರ್ತಕ್ಕಂಥ ಸ್ತುತಿಸಿಕೊಳ್ಳಲು ಯೋಗ್ಯನಾಗಿರ್ತಕ್ಕಂಥ ಹೇ ಪರಮಾತ್ಮ ನೋಡಿ ಸಲಹಯ್ಯ, ನನ್ನ ಕೃಪಾದೃಷ್ಟಿ ಬೀರಿ ನನ್ನ ಕಾಪಾಡುವಂತ ಬಿಟ್ಕೊಳ್ತಾ ಇದ್ದಾನೆ. ಮುಂದಿನ ಪದವು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಪ್ರಾರ್ಥನಾ ರೂಪ ಪದ್ಯಗಳು ಇವು. ಮತ್ತೆ ಮುಂದಿನ ಪದ್ಯವನ್ನು ಸಾಯಂಕಾಲ ನೋಡುವ ಅಂತ ಹೇಳ್ತಾ ಉಪನ್ಯಾಸಕ್ಕೆ ಮಂಗಲ. ಹರ ಓಂ ತಸ್ಸತ್.